ಆರಾಧಿಸೋದು, ಭಗವಂತನಿಗೆ ವಿವಿಧ ರೂಪದಲ್ಲಿ ಸಹಾಯವನ್ನು ಮಾಡ್ತಾ ಅವರು ಇಲ್ಲಿ ಉಳ್ಕೊಳ್ತಾರೆ. ಆದರೆ ಶ್ರೀಲ ಪ್ರಭುಪಾದರಂಥ ಮಹಾ ವ್ಯಕ್ತಿಗಳು ಬಂದರೆ, ಅದಕ್ಕೆ ನೋಡಿ, ಮೊದಲು ಭಗವಂತ ಬರೋಕ್ಕಿಂತ ಮುಂಚೆ ದೇವತೆಗಳು ಬರ್ತಾರೆ. ದೇವತೆಗಳು ಬಂದ ಮೇಲೆ ಭಗವಂತ ಬರ್ತಾನೆ. ಇವರಿಬ್ಬರ ಬಗ್ಗೆ ತಿಳುವಳಿಕೆ ಜ್ಞಾನವನ್ನು ಕೊಡಲಿಕ್ಕೆ ಮಹಾನ್ ವ್ಯಕ್ತಿಗಳು ಆಮೇಲೆ ಬರ್ತಾರೆ. ಅವರು ಬಂದ ಮೇಲೂ ಕೂಡ ನಮಗೇನಾಗಿದೆ ಅಂತ ಹೇಳಿದ್ರೆ, ಇನ್ನೂ ಅಜ್ಞಾನ ಅನ್ನೋದು ನಮ್ಮನ್ನು ಬಿಟ್ಟೇ ಹೋಗ್ತಾ ಇಲ್ಲ. ಯಾವ ರೀತಿ ಬಿಟ್ಕೊಂಡು ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಹಿಂದಿನ ವರ್ಷ ಪ್ರಭುಪಾದರ ಅಪಿಯರೆನ್ಸ್ ಡೇ ಇರ್ಬೋದು, ಅಥವಾ ನಮ್ಮ ಪೂಜ್ಯ ಗುರುಗಳ ಆವಿರ್ಭಾವದ ದಿನ ಇರ್ಬೋದು, ಅಥವಾ ತಿರೋಭಾವ ದಿನ ಇರ್ಬೋದು. ಈ 2 ದಿನಗಳಲ್ಲಿ ನಾವು ಪ್ರಭುಪಾದರ ಮುಂದೆ ನಿಂತ್ಕೊಂಡು ನಾವು ಬೇಡ್ಕೊಳ್ತೀವಿ, ಶ್ರೀಲ ಪ್ರಭುಪಾದರೆ, ನಾವು ಅಜ್ಞಾನಿಗಳು, ನಮಗೆ ನಿಮ್ಮ ಸೇವೆಯನ್ನು ಕೊಡಿ, ನಿಮ್ಮ ಸೇವೆಯನ್ನು ಮಾಡೋ ಯೋಗ್ಯತೆ ನಮಗಿಲ್ಲ ಅಂತ ವಿಧ ವಿಧ ರೂಪದಲ್ಲಿ ನಾವು ನಮ್ಮ ಪರಮ ಪೂಜ್ಯರನ್ನು ಆರಾಧಿಸ್ತೀವಿ, ಬೇಡ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ನೀವು ಬೇಡಿಕಿದ್ದ ತಕ್ಷಣವೇ ನಾನು ನಿಮಗೆ ಕೊಟ್ಟಿದ್ದೀನಿ, ಮತ್ತು ನಮ್ಗೆ ಅದು ಸಿಕ್ಕಿಲ್ವಲ್ಲ ಅಂದರೆ ನೀವು ಅದನ್ನು ಅಳವಡಿಸ್ಕೊಂಡಿಲ್ಲ ಅಂತ ಅರ್ಥ ಅಷ್ಟೆ. ನಮ್ಮ ಗುರುಗಳು ಅವಾಗವಾಗ ಹೇಳ್ತಾ ಇರ್ತಾರೆ, ನಾನು ದೀಕ್ಷೆ ಕೊಡಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಭಗವಂತನ ಧಾಮಕ್ಕೆ ಹೋಗಬೇಕಾಗಿರ್ತಕ್ಕಂಥ ಜ್ಞಾನ ಏನಿದೆ, ಸಾಧನೆ ಏನಿದೆ, ಅದನ್ನೆಲ್ಲವನ್ನು ನಾನು ಕೊಟ್ಟಿದ್ದೀನಿ. ನಿಮಗೆ ತಗೊಳ್ಳೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾನೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ಪೂಜ್ಯ ಗುರುಗಳು ನಮಗೆ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಗೆ ಭಗವಂತನನ್ನು ಆರಾಧನೆ ಮಾಡಬೇಕು, ಗುರುಗಳ ಒಂದು ಪ್ರೀತಿಗೆ ನಾವು ಪಾತ್ರರಾಗಬೇಕು ಅಂತ ಹೇಳಿದ್ರೆ, ಗುರುಗಳನ್ನು, ಕೃಷ್ಣನನ್ನೇ ಅತಿಯಾಗಿ ಪ್ರೀತಿ ಮಾಡೋರನ್ನೇ ನಾವು ಪಡ್ಕೋಬೇಕು. ಅದಕ್ಕೆ ನಾವು ನಮ್ಮ ಮನಸ್ಸನ್ನು ಮೊದಲನೆಯದಾಗಿ ನಮ್ಮ ಮನಸ್ಸನ್ನು ಯಾವುದೇ ಥರದ ಗೊಂದಲ ಇಲ್ಲದಂತೆ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ಕೊಂಡು ನಾವು ಇಟ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮೊದಲನೇದಾಗಿ ನಾವು ಅದನ್ನು ಮಾಡಬೇಕು. ಅದು ಮಾಡಿಲ್ಲ ಅಂತ ಹೇಳಿದ್ರೆ ನಾವೆಷ್ಟೇ ಸರಿ ದೇವಸ್ಥಾನಕ್ಕೆ ಬಂದರೂ, ಎಷ್ಟೇ ಭಗವಂತನನ್ನು ಬೇಡಿದರೂ, ಎಷ್ಟೇ ಗುರುಗಳನ್ನು ಬೇಡಿದರೂ ಅವರು ಕೊಡ್ತಾರೆ, ಬಟ್ ನಮಗೆ ತಗೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ವಿಚಲಿತವಾಗಿರೋದ್ರಿಂದ ಅದನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ. ನಾವು ನೋಡ್ಬೋದು, ಶ್ರೀಲ ಪ್ರಭುಪಾದರನ್ನು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಪ್ರತಿಷ್ಠಾಪಕ ಆಚಾರ್ಯರು, ಇಸ್ಕಾನಿನ ಪಿಲ್ಲರ್, ನಾವೇನು ಹೇಳ್ತೀವಿ ಅವ್ರಿಗೆ ಆಧಾರ ಸ್ತಂಭ ಅಂತಲೂ ಕರೆಯೋದುಂಟು. ಇಸ್ಕಾನಿಗೆ ಅವರ ಆಧಾರ ಸ್ತಂಭ ಆದರೆ, ಇಸ್ಕಾನಿನಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಜೀವಿಗಳಿಗೂ ಅವರು ನಮಗೇನಂದರೆ, ಇಸ್ಕಾನಿಗೆ ಆಧಾರ ಸ್ತಂಭ ಆದರೆ ಶ್ರೀಲ ಪ್ರಭುಪಾದರು ನಮ್ಮೆಲ್ಲರ ಜೀವನಕ್ಕೆ ಆಧಾರ ಸ್ತಂಭ. ಇದು ನಮಗೆ ಗೊತ್ತಿರಬೇಕು. ಯಾವಾಗ ಅವರು ನಮಗೆ ಆಧಾರ ಸ್ತಂಭ ಅಂತ ನಾವು ಅನ್ಕೋತೀವೋ ಅವಾಗ ಅವರು ಏನು ಹೇಳಿದ್ದಾರೆ, ಏನು ಕೊಟ್ಟಿದ್ದಾರೆ, ಅದನ್ನು ಚಾಚು ತಪ್ಪದೆ ನಾವು ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ. ನಾವು ನೋಡ್ಬೋದು, ಶ್ರೀಲ ಪ್ರಭುಪಾದರು ಎಷ್ಟು ದಯಾವಂತರು, ಎಷ್ಟು ಕರುಣಾಳುಗಳು. ಅವರು ಇದ್ದಂಥ ಒಂದು ಸಮಯ ಏನಿದೆ,
11 ವರ್ಷ ಅವರು ನಾವು ಅಂತೀವಿ, ಅಯ್ಯೋ ನಮಗೆ ಒಬ್ಬೊಬ್ರು ಹೇಳ್ತಾ ಇರ್ತಾರೆ, ಪ್ರಭು ನಮಗೆ 40 ವರ್ಷ ಆದ್ರೂ ಕೂಡ ನಮ್ಮ ಕೃಷ್ಣ ಕಾನ್ಷಿಯಸ್ನೆಸ್ ಸಿಕ್ಕಿರಲಿಲ್ಲ, ಇವಾಗ ಬಂದಿದ್ದೀವಿ, ಇಷ್ಟು ವರ್ಷ ನಾನು ವೇಸ್ಟ್ ಮಾಡ್ಕೊಂಬಿಟ್ಟೆ. ಪ್ರಭುಪಾದರು ಅಷ್ಟು ವರ್ಷ ಆದರೂ ಕೂಡ ಯಾವಾಗ ಕೃಷ್ಣ ಕಾನ್ಷಿಯಸ್ನೆಸ್ಸಿಗೆ ಕಾಲಿಟ್ಟರು, ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಯವರ ಅವರ ಒಂದು ಸಂಪರ್ಕ ಆಯಿತು, ಅವಾಗಿನಿಂದ ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ತಲ್ಲೀನಗೊಳಿಸಿದ್ರು ಅವ್ರ ಮೇಲೆ. ಅವಾಗ ಅವರು 11 ವರ್ಷದಲ್ಲೇ ತಮ್ಮ ಸಾಧನೆಯನ್ನು ಪೂರೈಸ್ಬಿಟ್ರು. ನಾವು ಬರೀ ಇದನ್ನು ಹೇಳ್ತಾನೆ ಇದ್ದೀವಿ, ಏನು ಮಾಡ್ತಾ ಇಲ್ಲ. ಅದರಿಂದನೇ ನಮಗೆ ಹಿನ್ನಡೆ, ಅವ್ರಿಗೆ ಮುನ್ನಡೆ. ನಮ್ಮ ಮನಸ್ಸು ಯಾವಾಗ ಶುದ್ಧವಾಗಿರುತ್ತೆ ಆವಾಗ ದೇವತೆಗಳು ಬರ್ತಾರೆ, ಮತ್ತು ಕೃಷ್ಣನು ಕೂಡ ನಮ್ಮಲ್ಲಿ ಬರ್ತಾನೆ. ಅದನ್ನು ನಾವು ಶ್ರೀಲ ಪ್ರಭುಪಾದರಲ್ಲಿ ಕಾಣಬಹುದು. ಯಾವಾಗ ಕೃಷ್ಣ ಒಬ್ಬರಲ್ಲಿ ಇರ್ತಾನೆ, ಅವರಲ್ಲಿ ವಿಶೇಷವಾದಂಥ ತೇಜಸ್ಸು ಅವರಲ್ಲಿ ಇರುತ್ತೆ. ಅದನ್ನು ನಾವು ಪ್ರಭುಪಾದರಲ್ಲಿ ಕಾಣಬಹುದು. ಇದು ನಮ್ಮ ಈ ಕೃಷ್ಣ ಪ್ರಜ್ಞಾ ಸಂಘೆ ಬಿಟ್ಟರೆ ನಮ್ಮ ಗುರುಗಳು ಅದಕ್ಕೆ ಹೇಳ್ತಾ ಇರ್ತಾರೆ, ಯದಿ ಪ್ರಭುಪಾದ ನಾ ಹೋಯ್ತೋ, ಏನಾದರೂ ಪ್ರಭುಪಾದ ನಮಗೆ ಇರಲಿಲ್ಲ ಅಂತ ಇದ್ದರೆ ನಾವೆಲ್ಲ ಇನ್ನೂ ಸಂಸಾರದ ಗೊಂದಲದಲ್ಲಿ ಮತ್ತು ಸ್ನೇಹಿತರ ಗೊಂದಲದಲ್ಲಿ, ಕ್ಲಬ್ಬಿನ ಗೊಂದಲಗಳಲ್ಲಿ, ಆಟದ ಗೊಂದಲ, ಈ ಗೊಂದಲದಲ್ಲಿ ಸಿಕ್ಕಿ ಭಗವಂತನ ಬಗ್ಗೆ ಅರಿವಿಲ್ದಂಗೆ, ಏನು ಜ್ಞಾನ ಇಲ್ದಂಗೆ ನಾವು ನಮ್ಮನ್ನು ನಾವೇನೇ ಮೋಸ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಮನುಷ್ಯ ಜನ್ಮ ಬಂದಿದೆ ಅಂತ ಹೇಳಿದ್ರೆ ಒಬ್ಬ ಗುರುಗಳನ್ನು ಇಟ್ಟುಕೊಂಡು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡು ಹೋಗೋದೇನಿದೆ ಅದು ಈ ಮನುಷ್ಯನ ಧರ್ಮ. ಅದು ಬಂದು ನಾವೇನು ಮಾಡಿಲ್ಲ ಅಂತ ಹೇಳಿದ್ರೆ ಇದು ನಮ್ಮ ಮನುಷ್ಯನ ಜನ್ಮಕ್ಕೆ ಒಂದು ಕಳಂಕ. ಅದರಿಂದ ಶ್ರೀಲ ಪ್ರಭುಪಾದರು ತನ್ನ ಮನಸ್ಸನ್ನು ಶುದ್ಧಿಯಾಗಿಟ್ಕೊಂಡು ಭಗವಂತನನ್ನು ಯಾವ ರೀತಿ ಆರಾಧನೆ ಮಾಡಿದ್ರು ಅಂತ ಹೇಳಿದ್ರೆ ನಾವು ನೋಡ್ಬೋದು, ಅವ್ರದ್ದು ಜೀವನದ ಶೈಲಿಯನ್ನು ನೋಡ್ಬೋದು. ಅವರು ಹುಟ್ಟಿನಿಂದನೇ ಧರ್ಮದ ರೀತಿಯಲ್ಲಿ ಅವರು ತನ್ನ ಮನಸ್ಸನ್ನು ಆಗ್ಲಿಂದನೇ ಕಂಟ್ರೋಲ್ ಮಾಡ್ಕೊಂಬಂದಿದ್ರು. ಇವತ್ತು ನಾವು ನಮ್ಮ ಮಕ್ಕಳನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವೆಲ್ಲಾದರೂ ಹೋಗಬೇಕು, ನಾವು ದೇವಸ್ಥಾನಕ್ಕೆ ಹೋಗಬೇಕು, ಮಗ ಬಿಡಲ್ಲ, ಕೊಡು ಮೊಬೈಲ್ ಕೈಗೆ. ಪ್ರಭುಪಾದಲ್ಲಿಂದ ಬರ್ತಾರೆ ನಮ್ಮನೆಗೆ, ಪ್ರಭುಪಾದಲ್ಲಿರ್ತಾರೆ. ಈ ವಿಷಯವನ್ನು ಅರಿತಾನೆ ಶೀಲ ಪ್ರಭುಪಾದರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರ ವಿಶೇಷ ಕಾರುಣ್ಯದಿಂದ, ಅವರ ಕಾರುಣ್ಯ ಇಲ್ಲ ಅಂತ ಹೇಳಿದಿದ್ರೆ ಇಲ್ಲಿ ಇವತ್ತಿಲ್ಲಿ ಯಾರು ನಾವೆಲ್ಲ ಸೇರಲಿಕ್ಕೆ ಆಗ್ತಾ ಇರಲಿಲ್ಲ. ಅವರು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘನ ಪಾಶ್ಚಾತ್ಯ ದೇಶದಲ್ಲಿ ಅದನ್ನು ಉದ್ಘಾಟನೆ ಮಾಡಿದರೂ ಕೂಡ ಯಥೇಚ್ಛವಾದ ಭಕ್ತರು ಭಾರತ ದೇಶದಲ್ಲಿ ಭಾಳಷ್ಟಿದ್ದಾರೆ. ಉದ್ಘಾಟನೆ ಅಲ್ಲಿ, ಉದ್ಧಾರ ಇಲ್ಲಿ. ನಾವೀಗ ಏನು ಮಾಡ್ತಾಯಿದ್ದೀವಿ ಅಂತ, ನಮಗೆ ಉದ್ಧಾರ ಬೇಡ, ಉದ್ಘಾಟನೆ ಜಾಗಕ್ಕೆ ಹೋಗ್ತೀವಿ, ನಾವಲ್ಲ ಏನೋ ಮಾಡ್ಕೊಂಡು ಹಂಗೆ ಹೋಗ್ತೀವಿ ಅಂತ ನಾವು ಅದನ್ನು ಬಯಸ್ತಾ ಇದ್ದೀವಿ. ಪಾಶ್ಚಾತ್ಯ ದೇಶದವರು ಎಲ್ಲವನ್ನು ಬಿಟ್ಟು ಇಲ್ಲಿ ಬಂದು ಯಾವುದು ಮೊಬೈಲಿನ ಸವಾಸ ಬೇಡ, ಏನು ಬೇಡ, ವೀಸಾ ಸವಾಸ ಬೇಡ ಅಂಥೇಳಿ ಮಾಯಾಪುರ್ನಲ್ಲಿ ತಮ್ಮ ಇರತಕ್ಕಂಥ ಪಾಸ್ಪೋರ್ಟ್ ಏನಿದೆ ಅದನ್ನು ಗಂಗಾಗೆ ತರ್ಪಣ ಕೊಟ್ಬಿಟ್ಟು ಭಗವಂತನ ಸೇವೆ ಮಾಡಿಕೊಂಡು ಪ್ರಭುಪಾದರ ಒಂದು ಅನುಗತದಲ್ಲಿ ಇದು ಮಾಡಿಕೊಂಡು ಅವ್ರು ಇಲ್ಲಿ ಉಳ್ಕೊಂಡು ಇದು ಮಾಡ್ತಾಯಿದ್ದಾರೆ. ನಾವೇನು ಮಾಡ್ತಾಯಿದ್ವಿ, ಪಾಶ್ಚಾತ್ಯ ದೇಶಕ್ಕೆ ಹೋಗಿ ದುಡ್ಡನ್ನು ಸಂಪಾದನೆ ಮಾಡೋಣ. ಪ್ರಭುಪಾದ ಅಲ್ಲೂ ಹೋಗಿದ್ರು, ಅವ್ರು ಅಲ್ಲಿ ಹೋಗಿದ್ರು, ಅಲ್ಲಿ ಹೋದ್ಮೇಲೆ ಅವ್ರು ಬ್ಯಾಕ್ ಟು ಗೈಡೆಡ್ ಹೋದ್ರು, ನಾವೆಲ್ಲಿ ಹೋಗ್ತೀವಿ, ಕ್ಲಬ್ಗೆ ಹೋಗ್ತೀವಿ ಅಷ್ಟೆ. ಇದನ್ನೆಲ್ಲ ಅರಿತು ಶ್ರೀಲ ಪ್ರಭುಪಾದರು ಪಾಶ್ಚಾತ್ಯ ದೇಶಗಳಲ್ಲೂ ಸಹ ವಿಶೇಷವಾದಕ್ಕಂಥ ಸಂಸಾರವನ್ನು ಯಾವ ರೀತಿ ನಡಿಬೇಕು, ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರವನ್ನು ಕೊಡಬೇಕು, ಆ ಕೊಟ್ಟು ಭಗವಂತನನ್ನು ಯಾವಾಗ ಮಕ್ಕಳನ್ನಲ್ಲೇ ಕೃಷ್ಣನನ್ನು ಅವ್ರಿಗೆ ಕೂರಿಸ್ಬೇಕು ಅನ್ನೋದನ್ನು ತಂದೆ ತಾಯಿಗಳಿಗೆ ಕಿವಿ ಮಾತನ್ನು ಹೇಳಿಕೊಟ್ಟಂಥ ಮಹಾನ್ ವ್ಯಕ್ತಿ ಅಂತೇಳಿದೆ ಶ್ರೀಲ ಪ್ರಭುಪಾದ.
ಅವರು ಮತ್ತೆ ಇನ್ನೂ ಕರುಣಾಮಯಿಗಳು. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಬಂದು ಬೇಡ್ಕೋತಾನೆ ಇದ್ದೀವಿ, ನಮಗೆ ಅನುಗ್ರಹ ಮಾಡಿ, ನಮ್ಗೆ ಅನುಗ್ರಹ ಮಾಡಿ, ನಮ್ಗೆ ಹಂಗೆ ಯೋಗ್ಯತೆ ಇಲ್ಲ, ನಮಗೆ ಶಕ್ತಿಯನ್ನು ಕೊಡಿ, ನಮಗೆ ಶಕ್ತಿನ. ಅದೇ ಥರ ನಾವು ನಮ್ಮ ದೇವಸ್ಥಾನವನ್ನು ಬಿಟ್ಟು ಬೇರೆ ದೇವಸ್ಥಾನಕ್ಕೆ ನಾವು ಹೋಲಿಕೆಯನ್ನು ಮಾಡಿದರೆ, ಬೇರೆ ದೇವಸ್ಥಾನಕ್ಕೆ ಹೋದರೆ ಪ್ರಸಾದ ಇದೆ, ಸೇವೆ ಇದೆ, ಭಗವಂತನೂ ಇದ್ದಾನೆ, ಅಲ್ಲಿ ಯಾರನ್ನೋ ಕರೆಸಿ ದಾಸರ ಪದನೂ ಆಡಿಸ್ತಾರೆ, ಎಲ್ಲನೂ ಇದೆ. ಆದರೆ ಅಲ್ಲಿ ಯಾರಿಲ್ಲ ಅಂತೇಳಿದರೆ, ಸಾಕ್ಷಾತ್ತು ಗುರುಗಳು ಇಲ್ಲ ದೇವಸ್ಥಾನದಲ್ಲಿ. ಅದಕ್ಕಿಲ್ಲಿ ಹಿರಿಯರು ಏನು ಹೇಳ್ತಾ ಇದ್ರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಮುಕ್ತಿ ಬೇಡ ನಮಗೆ, ಸದ್ಯ ನಾವು ಚೆನ್ನಾಗಿ ಬದುಕಿದ್ರೆ ಸಾಕು. ಮುಕ್ತಿಗೆ ಹೋದ್ವಿ, ನಾವು ಎಲ್ಲಿಗೆ ಹೋದ್ವಿ, ಮುಕ್ತಿಗೆ ಬೇಡಕ್ಕೆ ಬೇಡ ನಮಗೆ. ಪ್ರಭುಪಾದರು ನಮಗೆ ಅನುಗ್ರಹ ಮಾಡಿದರೆ ಸಾಕು. ಅದಕ್ಕೆ ಇದನ್ನೆಲ್ಲ ಮನವರಿಕೆ ಮಾಡಿಕೊಂಡೇ ಶೀಲ ಪ್ರಭುಪಾದರು ಏನು ಮಾಡಿದರು ಅಂತ ಹೇಳಿದ್ರೆ, ನಾವು ಶಾಸ್ತ್ರೋಕ್ತವಾಗಿ ಏನಾದರೂ ನಾವು ನೋಡಿದ್ರೆ, ನಾವು ಯಾವುದನ್ನೇ ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ, ತಗೊಳ್ಳೋಣ ಏಕಾದಶಿ ವ್ರತ ತಗೊಳ್ಳೋಣ. ಶಾಸ್ತ್ರ ಏನು ಹೇಳುತ್ತೆ? ಪ್ರತಿಯೊಬ್ಬರೂ ನಿರ್ಜಲ ಮಾಡಬೇಕು, ಶಾಸ್ತ್ರ ಹೇಳ್ತಾ ಇದೆ. ನಾವು ನಿರ್ಜಲ ಅಂದ ತಕ್ಷಣವೇ ಈ ದೇವಸ್ಥಾನದವ್ರು ಯಾರಾದರೂ ಕಮಿಟಿನವ್ರು ಇರಲಿ ಅಥವಾ ದೇವಸ್ಥಾನದಲ್ಲಿರ್ತಕ್ಕಂಥ ಪ್ರಾಧಾನ್ಯ ಅರ್ಚಕರಾಗಿರಲಿ, ಯಾರನ್ನು ಬಂದಿದ ತಕ್ಷಣ ನಿಮಗೆ ನೀನು ನೆಕ್ಸ್ಟ್ ಬರೋ ಏಕಾದಶಿಗೆ ಎಲ್ಲ ಪ್ರತಿಯೊಬ್ಬರು ನಿರ್ಜಲ ಮಾಡಬೇಕು, ಯಾರು ನೀರು ಕುಡಿಬಾರ್ದು ಅಂತ ಹೇಳಿದ್ರೆ, ಇವಾಗ ಏನೋ ಕೇಳ್ಬಿಟ್ಟಿರ್ತಾರೆ, ಈ ಸ್ವಾಮಿ ಇವಾಗ ನೀವು ನಮ್ಗೇನು ಕೊಡ್ತೀರಾ, ಪ್ರಸಾದ ಏನೋ ಕೊಡ್ತೀರಾ? ಇವತ್ತು ಕೊಡ್ತೀನಿ, ನೆಕ್ಸ್ಟ್ ಏಕಾದಶಿನ ನಿರ್ಜಲ ಮಾಡಬೇಕು ಅಂತ ಹೇಳಿದ್ರೆ, ಆಯ್ತು ಸ್ವಾಮಿ ಇವತ್ತು ಕೊಟ್ಬಿಡಿ ಅಂತ ನಾವು ಇಸ್ಕೊಳ್ತೀವಿ. ನೆಕ್ಸ್ಟ್ ಏಕಾದಶಿಗೆ ಅವ್ರಿಗೆ ಅಲ್ಲೇ ಗುಡ್ ಬಾಯ್. ಅದಕ್ಕೆ ಪ್ರಭುಪಾದ ಇದನ್ನೆಲ್ಲ ಅರಿತು ಅವ್ರೇನು ಮಾಡಿದರು ಅಂತ ಹೇಳಿದ್ರೆ, ಭಗವಂತನಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅಪ್ಲಿಕೇಶನನ್ನು ಬರೆದರು. ಈಗಿನ ನಮ್ಮ ಮೊಮ್ಮಕ್ಕಳು, ನಾವೆಲ್ಲ ಅವ್ರಿಗೇನಾಗಬೇಕು? ಮೊಮ್ಮಕ್ಕಳು. ನಮ್ಮ ಮೊಮ್ಮಕ್ಕಳು ಕಲಿಯುಗದಲ್ಲಿ ಮೊಬೈಲ್ ಇಟ್ಕೊಂಡು ಕಷ್ಟದಲ್ಲಿ ನರಳುತ್ತಾ ಇದ್ದಾರೆ. ಇವ್ರಿಗೆಲ್ಲರಿಗೂ ಕೃಷ್ಣ ದಯಮಾಡಿ ನೀನು ಅನುಗ್ರಹ ಮಾಡಲೇಬೇಕು ಅಂತೇಳಿ ಗೋಲೋಕ ವೃಂದಾವನದಲ್ಲಿ ಒಂದು ರಿಕ್ವೆಸ್ಟ್ ಲಿಸ್ಟ್ ಹಾಕಿ ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ, ರಿಕ್ವೆಸ್ಟ್ ಲೆಟ್ರ್ ಹಾಕಿ ಅವ್ರು ಅಲ್ಲೇ ಕೂತ್ಕೊಳ್ಳಿಲ್ಲ. ಅವ್ರು ಅಲ್ಲೇ ಕೂತ್ಕೊಂಡಿದ್ದಿದ್ರೆ ನಮ್ಮ ಕೈನಲ್ಲಿ ಇನ್ನೂ ಎರಡೆರಡು ಮೊಬೈಲ್ ಇರ್ತಾಯಿತ್ತು. ಆ ರಿಕ್ವೆಸ್ಟ್ ಹಾಕಿ ವಾಪಸ್ಸು ಎಲ್ಲಿಗೆ ಬಂದರು? ನಮ್ಮ ಮನೆಗಳಲ್ಲಿ ಮತ್ತು ನಮ್ಮ ಏನು ಕೃಷ್ಣ ಪ್ರಂಗ ಸಂಘದ ಒಂದು ಸಂಸ್ಥೆ ಇದೆಯೋ ಆ ದೇವಸ್ಥಾನದಲ್ಲಿ ಇಲ್ಲಿ ಕೂತ್ಕೊಂಡ್ರು. ಇಲ್ಲಿ ಯಾಕೆ ಕೂತ್ಕೊಂಡ್ರು ಅಂತ ಹೇಳಿದ್ರೆ, ಒಳಗೆ ಕೃಷ್ಣ ಕೂತಿದ್ದಾನೆ. ಕೃಷ್ಣನಿಗೆ ನಾವು ಸಮಯ ಆದಮೇಲೆ ಒಂದು ಸಮಯ ಸಂದರ್ಭ ಆದಮೇಲೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಕರ್ಟನ್ ಹಾಕ್ಬಿಡ್ತೀವಿ. ನೀನು ತರಲೆ ಜಾಸ್ತಿ ಮಾಡ್ತೀಯಪ್ಪ, ನೀನು ಒಳಗಡೆನೇ ಇರು ಅಂತ. ಕೃಷ್ಣ ಏನು ಮಾಡ್ತಾನೆ, ಒಂದು ವಿಧದಲ್ಲಿ ನಮ್ಮನ್ನು ನೋಡಿ ಆಶೀರ್ವಾದ ಮಾಡಿದರೆ, ಪ್ರಭುಪಾದ ಹೇಳ್ತಾರೆ, ನಾನು ನಿರಂತರವಾಗಿ ನಾನು ಇಲ್ಲಿ ಕೂತ್ಕೊಂಡು ಎಲ್ಲರೂ ನೋಡ್ತಾ ಇದ್ದೀನಿ. ಯಾರು ಏನು ಮಾಡ್ತಾ ಇದ್ದೀರಿ, ಏನು ಬಿಡ್ತಾ ಇದ್ದೀರಿ, ಯಾಕೆ ಹೋಗ್ತಾ ಇದ್ದೀರಿ, ನಾನು ಕೊಟ್ಟಿದ್ದು ಶಾಸನ ಏನು, ನೀವೇನು ಮಾಡ್ತಾ ಇದ್ದೀರಿ ಅಂತ ಅವ್ರು ಇಲ್ಲಿ ಕೂತ್ಕೊಂಡು ನಮ್ಮ ದೇವಸ್ಥಾನದ ಯಾವುದೇ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನದ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಪ್ರಭುಪಾದರು ಕೂತಿರ್ತಾರೆ. ಇಲ್ಲಿ ಅವರು ಕೂತಿರೋದು ಏನು ಅಂತಂದರೆ, ಬರೀ ಮೂರ್ತಿ ಅಲ್ಲ, ಸಾಕ್ಷಾತ್ತಾಗಿ ಅವರು ಕೂತಿದ್ದಾರೆ. ಇಲ್ಲಿ ಎಲ್ಲರನ್ನ ಆಗೋಗಳನ್ನು ನೋಡ್ತಾ ಇದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ, ಕೃಷ್ಣನ ಬಾಗಿಲಲ್ಲಿ ಹಾಕಾಯ್ತು, ನಾವಿಲ್ಲಿ ಇದನ್ನು ಹಿಂಗೆ ಮಾಡ್ಕೊಂತಿದ್ರೆ ಏನಾಗಲ್ಲ ಅಂತ ಕೈನೂ ನೆಗ್ತಾ ಇರ್ತೀವಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೃಷ್ಣ ಏನು ಮಾಡ್ತಾನೆ, ಕೃಷ್ಣ ಏನೂ ಮಾಡೋದಿಲ್ಲ. ಅವ್ನು ಯಾಕಂದ್ರೆ ಕರ್ಟನ್ ಹಾಕಿರ್ತಾನೆ, ನೋಡಬಾರ್ದು ಅಂತ ನೀವು ಹಾಕ್ಬಿಟ್ಟಿರ್ತೀರ. ಹೋಗ್ಲಿ ಬಿಡು ಆಯಿತು ಅಂತ ಕೃಷ್ಣ ಏನು ಮಾಡ್ಬಿಡ್ತಾನೆ, ನನಗೆ ಕಾಣಿಸಿಲ್ಲ ಅಂತ ಅವನು ಸುಮ್ಮನಿರ್ತಾನೆ. ಕೃಷ್ಣ ಏನು ಮಾಡ್ತಾನೆ, ಇದಕ್ಕೆ ಕೆಲವು ದೇವತೆಗಳನ್ನು ಇಟ್ಟಿರ್ತಾನೆ. ಅವರು ನಮಗೆ ಸಂಕಷ್ಟಗಳನ್ನು ಕೊಡ್ತಾರೆ. ಇದು ಈ ದೇವತೆಗಳ ಸಂಕಷ್ಟ, ಈ ಕೃಷ್ಣನ ಸಂಕಷ್ಟ ಏನಿದೆ,
ನಮ್ಮ ಮೊಮ್ಮಕ್ಕಳಿಗೆ ಯಾರಿಗೂ ಈ ತೊಂದರೆ ಆಗಬಾರ್ದು ಅಂತೇಳಿ ಶ್ರೀಲ ಪ್ರಭುಪಾದರು ಇಲ್ಲಿ ಕೂತ್ಕೊಂಡು ಅದನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಇದು ವೇದ ರಹಸ್ಯ. ಆಮೇಲೆ ನಮ್ಮೆಲ್ಲರನ್ನು ಕೂಡ ಉದ್ಧಾರ ಮಾಡಲಿಕ್ಕೆ ಪರೋಕ್ಷವಾಗಿ ಇಲ್ಲಿ ಕೂತು ಅವರು ನಮ್ಮನ್ನು ಈ ರೀತಿ ಒಂದು ರೀತಿಯಲ್ಲಿ ಉದ್ಧಾರ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಪೂಜ್ಯ ಗುರುಗಳು ಇವತ್ತು ಏನಿದ್ದಾರೆ ಶಿಷ್ಯಂದಿರುವಂಥ ಪ್ರಭುಪಾದರು ಕೊಟ್ಟಂಥ ಕೆಲವು ಶಿಷ್ಯಂದಿರುಗಳಲ್ಲಿ ನಮಗೆ ದೀಕ್ಷೆ ಕೊಟ್ಟಂತಹ ಪರಮ ಪೂಜ್ಯ ಶ್ರೀಲ ಜಯಪತಾಕ ಸ್ವಾಮಿ ಗುರು ಮಹಾರಾಜರಂಥವರನ್ನು ನಮಗೆ ಕೊಟ್ಟು ನಮ್ಮನ್ನು ಭಗವಂತನನ್ನು ಹತ್ರಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಇನ್ನೂ ಕರುಣೆಯನ್ನು ತೋರಿಸಿದಂಥ ಮಹಾನ್ ವ್ಯಕ್ತಿ ಶ್ರೀಲ ಪ್ರಭುಪಾದರು. ಅದಕ್ಕೆ ಅವ್ರೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಸರಿ ನಾನು ಆವಿರ್ಭಾವ ಆದರೆ ಸಾಲದು, ಈ ದೇವಸ್ಥಾನದ ಮುಂಬರುವ ದೇವಸ್ಥಾನದ ಪ್ರತಿ ವರ್ಷದಲ್ಲೂ ಕೂಡ ನಾನು ಇಲ್ಲಿ ನೆಲೆಸಿ ಭಗವಂತನ ಕೃಷ್ಣ ಪ್ರಜ್ಞೆನ ಒಂದು ತಿರುವನ್ನು ಪ್ರತಿಯೊಬ್ಬರು ಕೊಡಬೇಕು ಅಂತ ಪ್ರತಿ ವರ್ಷವೂ ಕೂಡ ಆವಿರ್ಭಾವ ದಿನವನ್ನು ಅವರು ಆಚರಿಸ್ಕೊತಾ ಇದ್ದಾರೆ. ಅದನ್ನು ನಾವು ಆಚರಿಸ್ಕೊಳಕ್ಕಾಗತ್ತಾ? ನಮ್ದು ಏನಾದರೂ ಆಚರಣೆ ಬಂದರೆ ಅಪಿಯರೆನ್ಸ್ ಡೇ ಏನೋ ನಮ್ಮದು ಬಂದರೆ ತಿರೋಭಾವಾಗ ಯಾರು ಮೂಸವರೇ ಇಲ್ಲ ಬಿಡಿ. ನಮ್ಮದೇನಾದರೂ ಆಚರಣೆ ಏನಾದರೂ ಒಂದು ಡೇ ಏನಪ್ಪ ಅದಕ್ಕೆ ಹೇಳ್ತೀವಿ ಬರ್ತ್ಡೇ ಬಂದರೆ ಒಂದು ಕೇಕು ಅಷ್ಟೇ, ಒಂದು ಕೇಕ್ ಕೊಟ್ಟಲ್ಲೇ ಫಿನಿಶು. ಅದ್ರ ಬದಲು ನಾವೇನಾದರೂ ಆ ಬರ್ತ್ಡೇ ದಿನ ದೇವಸ್ಥಾನಕ್ಕೆ ಬಂದು ಶ್ರೀಲ ಪ್ರಭುಪಾದರ ಒಂದು ಆಶೀರ್ವಾದ ನೀವೇನಾದರೂ ತಗೊಂಡ್ರೆ ಆವಾಗ ಶ್ರೀಲ ಪ್ರಭುಪಾದ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಆಗತ್ತೆ. ಶ್ರೀಲ ಪ್ರಭುಪಾದರು ಅದಕ್ಕೆ ಹೇಳ್ತಾ ಇದ್ರು, ಪ್ರತಿಯೊಬ್ಬರು ಕೂಡ ಭಗವಂತನ ಪ್ರಸಾದವನ್ನು ತಿನ್ನಿ ಪ್ರತಿನಿತ್ಯದಲ್ಲಿ. ಇದು ಸುಲಭ ಸಾಧನ. ಪ್ರಸಾದ ತಿನ್ನಿ ಅಂತ ಹೇಳಿದ್ರೆ ಏನು? ಭಗವಂತನಿಗೆ ಒಂದು 5 ನಿಮಿಷ ಮುಂದೆ ಇಟ್ಟು ತುಳಸಿನ ಸಮರ್ಪಣೆ ಮಾಡಿ ತಿನ್ನೋದಷ್ಟೆ, ಬೇರೆ ಇನ್ನೇನು ಬದಲಾವಣೆ ಇರಲಿಲ್ಲ. ಮನೇಲಿ ಹೇಳ್ತೀವಿ 5 ನಿಮಿಷ ಆಗೋಯ್ತಮ್ಮ ಲೇಟ್ ಮಾಡ್ತಾಯಿದ್ದೆ ಹಂಗೆ ಹಿಂಗೆ ಅಂತ. ನಾವೇನಾದರೂ ಹೋಟ್ಲಲ್ಲಿ ಹೋಗಿ ಕೂತ್ಕೊಂಡು ಆರ್ಡ್ರ್ ಮಾಡಿದ್ರೆ ಅವನು ಅರ್ಧ ಗಂಟೆ ಮಾಡ್ತಾನೆ, ದುಡ್ಡು ಕಿತ್ಕೊಳ್ತಾನೆ, ಅಲ್ಲಿ ಸುಮ್ಮನೆ ಕೂತಿರ್ತೀವಿ. ಇಲ್ಲಿ ಏನೂ ಇಲ್ಲ, 5 ನಿಮಿಷ ಮನೇಲಿ ಹಾಕಿ ನೈವೇದ್ಯ ಮಾಡಿ ಕೊಟ್ಟರೆ ಅದೆಷ್ಟು ಶುದ್ಧಿಯನ್ನು ಪಡೆಯುತ್ತೆ ಅಂತ ಹೇಳಿದ್ರೆ, ಅದು ಯಾವ ರೀತಿ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿದ್ರೆ ನಾವು ಸಾಕ್ಷಾತ್ತಾಗಿ ಶ್ರೀಲ ಪ್ರಭುಪಾದರನ್ನೇ ನಾವು ಕಾಣ್ಬೋದು. ಶ್ರೀಲ ಪ್ರಭುಪಾದರು ನಿತ್ಯ ಭಗವಂತನ ಪ್ರಸಾದವನ್ನು ಸ್ವೀಕರಿಸಿ ಪಾಶ್ಚಾತ್ಯ ದೇಶಕ್ಕೆ ಪ್ರಯಾಣ ಮಾಡಬೇಕಾದ್ರೆ ನಾವು ಆ ಬೋಟ್ನಲ್ಲಿ ಹೋದಾಗ ಅವ್ರಿಗೆ ಆಗಿರ್ತಕ್ಕಂಥ ಘಟನೆ ಏನು ಹಾರ್ಟಿಗೆ ಅಟ್ಯಾಕ್ ಆಗಿದ್ದು ಅಂತ ನಾವು ಕೇಳ್ತೀವೋ ಆ ವಯಸ್ಸಿನಲ್ಲಿ, ಅದು ಆ ಪ್ರಸಾದ ರೂಪ ಏನು ಭಗವಂತನ ರೂಪ ಪ್ರಸಾದ ರೂಪದಲ್ಲಿ ಅವರು ತಗೊಂಡಿದ್ದ ನಂಬಿಕೆಯನ್ನು ಇಟ್ಟಿದ್ರು, ಅದು ಅವರನ್ನು ಯಾವ ರೀತಿ ಕಾಪಾಡ್ತು ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಶ್ರೀಲ ಪ್ರಭುಪಾದ ಹೇಳೋದು, ಈ ಕೃಷ್ಣನ ನಾಮದಲ್ಲಿ ಏನಿದೆ ಅಂತ ಹೇಳಿದ್ರೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಶ್ರೀಲ ಪ್ರಭುಪಾದರು ಆ ಭಗವಂತನ ನಾಮನ ಪ್ರತಿಯೊಬ್ಬರು ಪ್ರಜ್ಞೆಯಲ್ಲಿ ಇರಲಿ ಅಂತೇಳಿ ಕೃಷ್ಣ ಪ್ರಜ್ಞಾ ಸಂಘ ಅಂಥೇಳಿ ಅದನ್ನು ಉದ್ಘಾಟನೆ ಮಾಡಿ ಅದನ್ನು ಎಸ್ಟಾಬ್ಲಿಷ್ ಮಾಡಿದರು. ಅದಕ್ಕೆ ಅವ್ರ ವಿರುದ್ಧವಾಗಿ ಏನು ಮಾಡಿದ ಅಂತ ಹೇಳಿದ್ರೆ ಅವನನ್ನು ಚಾಲೆಂಜ್ ಮಾಡಿದ. ಸರಿ, ನೀವೊಂದು ಕೃಷ್ಣ ಪ್ರಜ್ಞೆ ಅಂತ ಹೇಳಿದ್ರೆ ನಾನು ಭಗವಂತನ ಮಗ, ನಿಮ್ಮಷ್ಟು ಶಕ್ತಿ ನಮಗೂ ಇದೆ, ನಾವು ನಮ್ಮ ಜನಗಳನ್ನು ಇದು ಮಾಡ್ತೀನಿ ಅಂತ ಅವನೇನು ಮಾಡ್ದ, ಮೊಬೈಲ್ ಪ್ರಜ್ಞಾ ಸಂಘ ಅಂತೇಳಿ ಅವನು ಮಾಡ್ದ. ಅದಕ್ಕೆ ಅವ್ರು ಮಾಡಿದಾಗ ಏನಾಯಿತು ಅಂತೇಳಿದ್ರೆ ನಮ್ಮಲ್ಲಿ ನೋಡಿದ್ದು ನಾವು ನೋಡ್ಬೋದು, ನಮ್ಮ ಗುರುಗಳು ಹೇಳ್ತಾಯಿದ್ರು. ಮತ್ತು ಪ್ರಭುಪಾದರು ಇನ್ನೊಂದು ಕೊಡುಗೆ ಏನು ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ಜನಗಳ ಜ್ಞಾಪಕ ಶಕ್ತಿ ಕಮ್ಮಿ,
ಬೆಳಗ್ಗೆ ಆಗಿದ್ದು ಮಧ್ಯಾಹ್ನ ಮರ್ತೋಗ್ತಾರೆ, ಮಧ್ಯಾಹ್ನ ಆಗಿದ್ದು ಸಾಯಂಕಾಲಕ್ಕೆ ಮರ್ತೋಗ್ತಾರೆ, ನೆನ್ನೆ ಆಗಿದ್ದು ಫುಲ್ ಮರ್ತೇ ಹೋಗ್ತಾರೆ ಅಂಥೇಳಿ ಶ್ರೀಲ ಪ್ರಭುಪಾದ ಏನು ಮಾಡಿದ್ರು ಅಂತ ಹೇಳಿದ್ರೆ, ನಮಗೋಸ್ಕರವಾಗಿ ಪ್ರತಿನಿತ್ಯ ಶಿವರಾತ್ರಿಯನ್ನು ಆಚರಣೆ ಮಾಡಿ, ಶಿವರಾತ್ರಿ ಅಂದರೆ ಗೊತ್ತಲ್ಲ, ಶಿವರಾತ್ರಿ ಅಂದ್ರೇನು? ಜಾಗರಣೆ. ನಮಗೆಲ್ಲ ಶಿವರಾತ್ರಿ ಅಂದ್ರೇನು? ಮೊಬೈಲ್ನಲ್ಲಿ ಆಟ. ಪ್ರಭುಪಾದ್ಗೆ ಜಾಗರಣೆ, ಅವ್ರ ಆಟ ಯಾವುದಲ್ಲಿ ಅಂತ ಹೇಳಿದ್ರೆ ಕೃಷ್ಣನ ಜೊತೆ ಆಟ. ಯಾವುದದು ಕೃಷ್ಣನ ಜೊತೆ ಆಟ ಆಡ್ತಾಯಿದ್ರು ಅಂತ ಹೇಳಿದ್ರೆ, ಭಾಗವತಕ್ಕೆ ಬೇಕಾಗಿರ್ತಕ್ಕಂಥ ಸುಲಭವಾದ ರೀತಿಯಲ್ಲಿ ಮುಂದಿನ ನನ್ನ ಮೊಮ್ಮಕ್ಕಳು ಎಲ್ಲ ಯಾವುದೇ ತೊಂದರೆ ನಿರಾಯಾಸವಾಗಿ ನಿರ್ವಿಘ್ನವಾಗಿ ಅರ್ಥ ಮಾಡಿಕೊಂಡು ಕೃಷ್ಣನ ಬಳಿಗೆ ಬರಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಲಿಖಿತ ಏನಿದೆ ಅದನ್ನು ಬರೆದು ನಮಗೆ ಕೊಟ್ಟರು. ಅದನ್ನು ನಾವು ಇವತ್ತು ಏನು ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ, ಯಾರೋ ಬುಕ್ಕನ್ನಾಗಿರಲಿ ಇದಾಗಿರಲಿ ನಾವು ಯಾವ್ದು ಓದ್ತಾನೇ ಇಲ್ಲ. ಅದರಿಂದ ನಮ್ಗೇನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಧಾನವಾಗಿ ನಮ್ಮ ಜ್ಞಾಪಕ ಶಕ್ತಿನೂ ಕಮ್ಮಿ ಆಗ್ತಾಯಿದೆ, ಜ್ಞಾನನೂ ಕಮ್ಮಿ ಆಗ್ತಾಯಿದೆ. ಅಪಿನಿಯನ್ಸ್ ಬಂದಾಗ, ಈ ಥರ ಆಯುರ್ಭಾವ ದಿನ ಬಂದಾಗ ಮಾತ್ರ ಪ್ರಭುಪಾದ ಹತ್ರ ಬರ್ತೀವಿ, ನಮಗೆ ಆಶೀರ್ವಾದ ಮಾಡಿ, ನಮಗೆ ಜ್ಞಾನನ ಕೊಡಿ ಅಂತ ಕೇಳ್ಕೊತಾನೆ ಇದ್ದೀವಿ. ಪ್ರಭುಪಾದ ಹೇಳ್ತಾರೆ, ನನಗೆ ಕೊಟ್ಟು ಸಾಕಾಯಿತು. ಯಾವಾಗ ಅವರು ಕೊಟ್ಟಂಥದ್ದನ್ನು ನಾವು ಸ್ವೀಕಾರ ಮಾಡಿ ಅದಕ್ಕೆ ಅನುಷ್ಠಾನ ಮಾಡಿಕೊಂಡು ನಾವು ಅದನ್ನು ಅಳವಡಿಸ್ಕೊಂಡು ಯಾವಾಗ ನಾವು ನಡೀತೀವಿ, ಆವಾಗ ಬದಲಾವಣೆಯನ್ನು ನಾವು ಕಾಣ್ತೀವಿ. ಇಲ್ಲ ಅಂತೇಳಿದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆಗಳು ಆಗೋದೇ ಇಲ್ಲ. ಚಾತುರ್ಮಾಸ್ಯ ಇರ್ಬೋದು, ಚಾತುರ್ಮಾಸ್ಯದಲ್ಲಿ ಬೇರೆ ದೇವಸ್ಥಾನಗಳಿಗೆ ಹೋದರೆ, ಅಥವಾ ಇಂದಿನ ಏನು ಪ್ರಭುಪಾರಿದ್ದಂಥ ಸಮಯದಲ್ಲಿ ಏನು ಗೌಡಿಯ ಮಠ ಅಂತ ಇತ್ತು, ಆವಾಗ ಅವರದ ಒಂದು ಏನು ಈ ಚಾತುರ್ಮಾಸ್ಯದ ನಿಯಮಗಳಿತ್ತು, ಬಹಳ ಕಷ್ಟವಾಗಿತ್ತು. ಅದನ್ನೆಲ್ಲ ಪ್ರಭುಪಾದರು ತುಂಬ ಸುಲಭವಾಗಿ ಮಾಡಿಕೊಟ್ರು. ನಮ್ಮ ಮೊಮ್ಮಕ್ಕಳು ಇದ್ರಾಗಲಿ ಅಂತ ಕೃಷ್ಣನ ಹತ್ರ ಬೇಡ್ತಾ ತಾನೇ ಇಲ್ಲಿ ಸ್ವಯಂವಾಗಿ ಕೂತು ಪ್ರತಿಯೊಂದು ದೇವಸ್ಥಾನದಲ್ಲಿ ತಾನು ಕೂತು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾನೆ ಇದ್ದಾರೆ. ಆದರೆ ನಮ್ಗೆ ಯಾರಿಗೂ ತೊಗೊಳಕ್ಕೆ ಆಗ್ತಾಯಿಲ್ಲ. ಸಿಂಪಲ್ಲಾಗಿ ಹೇಳಿದ್ದಾರೆ. ನಾವು ಪ್ರಭುಪಾದ ಇದ್ದಂಥ ಸಮಯದಲ್ಲಿ ಗೌಡಿ ಮಠದಲ್ಲೆಲ್ಲ ಏನಿತ್ತು ಅಂತ ಹೇಳಿದ್ರೆ, ಚಾತುರ್ಮಾಸ್ಯ ಬಂದರೆ 4 ತಿಂಗಳು ಅದು ತಿನ್ನೋಂಗಿಲ್ಲ, ಇದು ತಿನ್ನೋಂಗಿಲ್ಲ, ಏನೇನೋ ಅವರು ಒಂದು ನಿಯಮಗಳಿತ್ತು. ಅದನ್ನು ಪ್ರಭುಪಾದ ಏನು ಮಾಡಿದ್ರು ಅಂತ ಹೇಳಿದ್ರೆ, ಪ್ರಾಧಾನ್ಯವಾಗಿ ಒಂದು ಯಾವುದನ್ನು ತೆಗೆದು ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿ, ಇದೊಂದು ನಮ್ಮ ಮೊಮ್ಮಕ್ಕಳ ಕೈಲಿ ಮಾಡಿಸ್ತೀನಿ, ನೀನು ಇವರಿಗೆಲ್ಲ ಅನುಗ್ರಹ ಮಾಡಬೇಕು ಅಂತೇಳಿ ಒಂದು ಲೆಟ್ರ್ ಕೊಟ್ಟಿದ ತಕ್ಷಣವೇ ಕೃಷ್ಣ ಗ್ರಾಂಟೆಡ್ ಮಾಡಿದ. ಗ್ರಾಂಟೆಡ್ ಮಾಡಿದ ತಕ್ಷಣವೇ ದೇವತೆಗಳು ಸುಮ್ಮನೆ. ನಾವು ನೋಡ್ಬೋದು, ನರಸಿಂಹ ಯಾವಾಗ ಭಕ್ತ ಕೂಗಿದ ತಕ್ಷಣವೇ, ನರಸಿಂಹ ಯಾವಾಗ ಕಂಬದಿಂದ ಆವಿರ್ಭಾವ ಆಗ್ತಾರೋ, ಯಾರು ಭಕ್ತರು ಕೂಗಿದ ತಕ್ಷಣವೇ ಭಗವಂತ ಆವಿರ್ಭಾವ ಆಗ್ತಾನೆ. ಭಗವಂತ ಬರೋಕ್ಕಿಂತ ಮುಂಚೆ ನಾವು ಆವಾಗಲೇ ಹೇಳ್ತಾ ಇದ್ವಿ, ಕೃಷ್ಣ ಬರೋಕ್ಕಿಂತ ಮುಂಚೆ ದೇವತೆಗಳು ಬರ್ತಾರೆ ಅಂತ. ಅದಾದಮೇಲೆ ಭಕ್ತರು, ಶ್ರೀಲ ಪ್ರಭುಪಾದಂಥ ಮಹಾನ್ ವ್ಯಕ್ತಿಗಳು ಅದನ್ನು ಮುಂದಾಳತ್ವ ವಹಿಸ್ಕೊಂಡು ಎಲ್ಲನ ನಿಭಾಯಿಸ್ತೀವಿ ಅಂತ. ನರಸಿಂಹ ಪುರಾಣದಲ್ಲಿ ಪ್ರಹ್ಲಾದ್ ಮಹಾರಾಜರು ಆರಾಧನೆ ಮಾಡಿದ ತಕ್ಷಣವೇ ನರಸಿಂಹ ಬರೋಕ್ಕಿಂತ ಮುಂಚೆ ಯಾರು ಬರ್ತಾರೆ? ದೇವತೆಗಳು ಬರ್ತಾರೆ. ಯಾಕೆ ಅವ್ರು ಬರ್ತಾರೆ ಅಂತ ಹೇಳಿದ್ರೆ, ಭಗವಂತನ ರೂಪ ಹೆಂಗಿರಬೇಕು, ಅವನ ವರ ಈ ಥರ ಇದೆ, ಅವನು ಹೆಂಗೆ ಬರ್ತಾನೆ, ಅವನನ್ನು ಕರೆಯುವಂಥ ಮಹಾನ್ ವ್ಯಕ್ತಿ ಯಾರು, ಇವನು ಭಗವಂತ ಕರಿತಾ ಇದ್ದಾನೆ ಅಂತ ಈ ವ್ಯಕ್ತಿ ಹಿಂಗಿದ್ದಾನೆ ಅಂತ ಹೇಳಿದ್ರೆ ಇವನ್ನ ಫಸ್ಟ್ ನಾವು ದರ್ಶನ ಮಾಡಬೇಕು ಅಂತ ದೇವತೆಗಳೆಲ್ಲ ಬಂದು ಪ್ರಹ್ಲಾದ್ ಮಹಾರಾಜರಿಗೆ ಫಸ್ಟು ನಮಸ್ಕಾರ ಮಾಡ್ತಾರಂತೆ. ನಾವೆಲ್ಲ ಇವತ್ತೆಲ್ಲ ಮಾಡ್ತೀವಲ್ಲ, ವೈಷ್ಣವರು ಇದ್ದರೆ ವಾಂಚಕಲ್ಪದ ರೂಪೇಶ ಅಂತ ಹೇಳ್ಬಿಟ್ಟು ಪ್ರಣಾಮ ಮಾಡ್ತೀವಿ. ಆ ಥರ ದೇವತೆಗಳು ಬಂದು ಪ್ರಹ್ಲಾದ್ ಮಹಾರಾಜಿಗೆ ನಮಸ್ಕಾರ ಮಾಡಿದ್ರಂತೆ.
ಅದೇ ಥರ ಇವತ್ತಿನ ಶ್ರೀಲ ಪ್ರಭುಪಾದರ ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆ, ಅವರು ಮಾಡಿರ್ತಕ್ಕಂಥ ಒಂದು ಅಪೂರ್ವವಾದ ಒಂದು ಸೇವೆ ಮತ್ತು ಅಪೂರ್ವವಾದ ಒಂದು ಕೊಡುಗೆ ಏನಪ್ಪ ಅಂತ ಹೇಳಿದ್ರೆ, ಅವರು ಈ ಜಾಗವನ್ನು ಬಿಟ್ಟು ಭಗವಂತನ ಧಾಮಕ್ಕೂ ಹೋಗುವಾಗಲೂ ಕೂಡ ನಮ್ಮ ಮೊಮ್ಮಕ್ಕಳು ಉದ್ಧಾರ ಆಗಲಿ ಅಂತೇಳಿ ನಮಗೋಸ್ಕರ ಇಲ್ಲಿ ಹಲವರನ್ನು ಬಿಟ್ಟು ಇದನ್ನು ನೀವು ವಹಿಸ್ಕೊಂಡು ಮುಂದಿನ ಒಂದು ಜವಾಬ್ದಾರಿನ ತಗೊಳ್ಳಿ ಅಂತೇಳಿ ನಮ್ಮ ಪೂಜ್ಯಗಳು ಅವರೆಲ್ಲ ಬಿಟ್ಟು ಹೋಗಿದ್ದಾರೆ. ನಮ್ಮ ಪೂಜ್ಯ ಗುರುಗಳು ಹೇಳ್ತಾ ಇದ್ರು, ನೋಡು, ಒಬ್ಬರು ಬಂದು ಪ್ರಶ್ನೆ ಕೇಳಿದರು, ನೀವಿಷ್ಟೆಲ್ಲ ಆದರೂ ಕೂಡ ನಿಮಗೆ ಸ್ಟ್ರೋಕ್ ಆಗಿದೆ, ಕಿಡ್ನಿ ಚೇಂಜ್ ಮಾಡಿದ್ದಾರೆ, ಲಿವರ್ ಚೇಂಜ್ ಮಾಡಿದ್ದಾರೆ, ಇನ್ನೂ ಏನೇನೋ ಬರ್ತಾನೇ ಇದೆ, ಆದ್ರೂ ಕೂಡ ನೀವು ಎಲ್ಲರಿಗಿಂತ ಚೆನ್ನಾಗೇ ಇದ್ದೀರಿ, ಚೆನ್ನಾಗೇ ಸೇವೆ ಮಾಡ್ತಾಯಿದ್ದೀರಿ, ಇದೆಲ್ಲ ಏನು, ಇದ್ರ ಹಿಂದೆಡೆ ರಹಸ್ಯ ಏನು? ಅದು ಗುರು ಮಹಾರಾಜ್ ಹೇಳಿದ್ರು, ಇದರಲ್ಲಿ ಯಾವುದೇ ರಹಸ್ಯ ನನಗೇನು ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಾ ಇರೋದು ಒಂದೇ. ಅದು ರಹಸ್ಯ ಯಾವುದಪ್ಪ ಅಂತ ಹೇಳಿದ್ರೆ, ಶ್ರೀಲ ಪ್ರಭುಪಾದರು ಕೊಟ್ಟಂಥ ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿ ನಮ್ಮಲ್ಲಿ ಇರ್ತಕ್ಕಂಥ ಹೊಂದಾಣಿಕೆ, ನಮ್ಮಲ್ಲಿ ಯಾವಾಗ ಈ ಮನೆ ಏನು ಅಂತ ಹೇಳಿದ್ರೆ, ಈ ಕೃಷ್ಣ ಪ್ರಜ್ಞಾ ಅಂತ ಯಾವಾಗ ಪ್ರಭುಪಾದರು ಪ್ರತಿಷ್ಠಾಪನೆ ಮಾಡಿದರೋ, ಆ ಎಲ್ಲ ಮನೆ ಕೂಡ ಅದು ಒಂದು ದೊಡ್ಡ ಬಂಗಲೆ. ಅದು ಎಷ್ಟು ಕೃಷ್ಣ ಪ್ರಜ್ಞಾ ಸಂಘ ಇದೆಯೋ ನೋಡ್ಬೋದು. ಇವತ್ತು ಸುಮಾರು 2000 ದೇವಸ್ಥಾನಗಳು ಮತ್ತು ನಾಮಾಟಗಳು ಎಕ್ಸ್ಟ್ರಾ ಇದೆಲ್ಲ ಒಂದು ಸಂಸ್ಥೆಯಲ್ಲಿದೆ. ಈ ಎಲ್ಲ ಸಂಸ್ಥೆ ಏನಿದೆ ಇದೆಲ್ಲ ಪ್ರಭುಪಾದರ ಮನೆ. ಇದು ಈ ಮನೆ ಒಳಗಡೆ ನಮ್ಮಲ್ಲಿ ಯಾವುದೇ ಭೇದ ಭಾವಗಳಾಗಲಿ, ಜಗಳ ಕಿತ್ತಾಟಗಳಾಗಲಿ, ಇದು ಯಾವಾಗ ಇರೋದಿಲ್ವೋ ಆವಾಗ ಪ್ರಭುಪಾದರನ್ನು ಸಾಕ್ಷಾತ್ತಾಗಿ ಕಾಣಲಿಕ್ಕೆ, ಗುರುಗಳನ್ನು ಸಾಕ್ಷಾತ್ತಾಗಿ ನೋಡಲಿಕ್ಕೆ, ಸಾಧನೆಯನ್ನು ಮಾಡಲಿಕ್ಕೆ, ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಅದ್ರ ಜೊತೆಗೆ ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಗುರುಗಳು ಕೊಟ್ಟಂಥ ಮಂತ್ರದಲ್ಲಿ ಬರೀ ಕೃಷ್ಣನ ಮಂತ್ರ ಅಲ್ಲ, ಅದು ಒಂದು ರೂಪದಲ್ಲಿ ಕೃಷ್ಣನ ಮಂತ್ರ ಅದು ಹೌದು. ಅದರಲ್ಲಿ ಕೃಷ್ಣನನ್ನು ಕಾಣಬೇಕು ಅಂತ ಹೇಳಿದ್ರೆ ಗುರುಗಳ ವಿಶೇಷ ಶಕ್ತಿ ಅದರಲ್ಲೂ ಇರಬೇಕು. ಆವಾಗಲೇ ಕೃಷ್ಣ ಕಾಣೋದು, ಇಲ್ಲ ಅಂದರೆ ಕಾಣೋದಿಲ್ಲ. ಅದನ್ನು ನಾವು ನೋಡ್ಬೋದು. ಶ್ರೀಲ ಪ್ರಭುಪಾದರು ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಯವರು ಏನು ಮುಖವಾಣಿಯಿಂದ ಬಂತೋ ಅದನ್ನು ಸಾಕ್ಷಾತ್ತಾಗಿ ಕೃಷ್ಣನ ವಾಣಿ ಇದು ಅಂತೇಳಿ ಅದು ತಗೊಂಡು ತಮ್ಮ ಹೃದಯದಲ್ಲಿ, ತಮ್ಮ ಬ್ರೀಫ್ಕೇಸ್ನಲ್ಲಿ ಇಟ್ಕೊಂಡು ಪ್ರಯಾಣವನ್ನು ಮಾಡಿದರು. ಪ್ರಯಾಣ ಮಾಡಬೇಕಾದ್ರೆ ನಾವೆಲ್ಲ ಕಥೆಗಳಲ್ಲಿ ಕೇಳಿದ್ದೀವಿ. ಅವ್ರ ಹತ್ರ ಏನೂ ಇರಲಿಲ್ಲ. ಒಂದು ಭಗವದ್ಗೀತಾ ಆವತ್ತಿನ ದಿನದಲ್ಲಿ ಎಷ್ಟಿರ್ಬೋದು, 60 ರೂಪಾಯಿ ಇರ್ಬೋದು ಅಥವಾ 3 ರೂಪಾಯಿ ಇರ್ಬೋದು. ಅದನ್ನು ಇಟ್ಕೊಂಡು ಅವ್ರು ಎಲ್ಲಿಗೆ ಹೋದರು? ಅಮೇರಿಕಾಗೆ ಹೋದರು. ಯಾವ ಕಾರಣದಿಂದ? ಕೃಷ್ಣನ ವಿಶೇಷ ಶಕ್ತಿ ಜೊತೆಗೆ ಅವರ ಗುರುಗಳ ವಿಶೇಷ ಸಾನ್ನಿಧ್ಯ. ಅದರಿಂದ ಇಲ್ಲಿ ಗುರುಕೃಷ್ಣನ ಸಾನ್ನಿಧ್ಯ ಬಹಳ ವಿಶೇಷ. ಆದರೆ ಇಲ್ಲಿ ಈ ನಮ್ಮ ಸಂಸ್ಥೆಯಲ್ಲಿ ಇನ್ನೊಂದು ವಿಶೇಷ ಕರುಣೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ತಾತ ಗುರುಗಳಾದಂಥ ಶ್ರೀಲ ಪ್ರಭುಪಾದ ಅವರಲ್ಲಿ ವಿಶೇಷ ಸಾನ್ನಿಧ್ಯ ಇದೆ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ನಮ್ಮ ಗುರುಗಳು ಶ್ರೀಲ ಪ್ರಭುಪಾದರು ಕೊಟ್ಟಂಥ ಮಂತ್ರ ಏನಿದೆ, ಆ ಮಂತ್ರ ನನ್ನನ್ನು ಕೂರಿಸ್ತಾ ಇದೆ, ನನ್ನನ್ನು ಎದ್ದೊಳಿಸ್ತಾ ಇದೆ. ನಾನು ಸಂಪೂರ್ಣವಾಗಿ ಅದರಲ್ಲಿ ತಲ್ಲೀನನಾಗಿದ್ದೀನಿ. ಅದು ಯಾವ ಮಂತ್ರ? ಅದು ಎಲ್ಲ ಜೋರಾಗಿ ಹೇಳಿ ನೋಡೋಣ.
ಈ ಈ ಮಂತ್ರ ನಿಮ್ಮ ಉಚ್ಚಾರಣೆಯಿಂದ ನಮ್ಮ ಮನಸ್ಸು ಕೂಡ ಶುದ್ಧಿ ಆಯಿತು. ಭಗವಂತನ ಸೇವೆ ಬಹಳ ಸುಲಭ, ಭಕ್ತರ ಸೇವೆ ಬಹಳ ಕಷ್ಟ. ನಾವು ನೋಡ್ಬೋದು, ಗುರುಗಳ ಸೇವೆ ಆಗಿರ್ಬೋದು, ಭಕ್ತರ ಸೇವೆ ಆಗಿರ್ಬೋದು, ಗುರುಗಳ ಸೇವೆನೂ ಕೂಡ ಮಾಡಿಬಿಡ್ಬೋದು. ಅವರ ಭಕ್ತರು ಇರ್ತಾರಲ್ಲ, ಈ ಪ್ರಭುಪಾದರ ಮನೆಯನ್ನು ನಿಯಂತ್ರಣ ಮಾಡ್ತಾ, ಪ್ರತಿಯೊಂದು ಮನೆಯಲ್ಲೂ ಒಬ್ಬರು ನಿಯಂತ್ರಣ ಮಾಡ್ತಾ ಒಬ್ಬೊಬ್ಬರು ಪ್ರಭುಪಾದ ಇಟ್ಟಿದ್ದಾರೆ. ಅಲ್ಲಿ ಯಾರು ನಿಯಂತ್ರಣ ಮಾಡಿರ್ತಕ್ಕಂಥ ಭಕ್ತರಿದ್ದಾರೆ, ಅವರು ಸೇವೆ ಮಾಡೋದು ಭಾರಿ ಕಷ್ಟ. ಹೆಂಗೆ ದೇವತೆಗಳಿಗೆ, ಕೆಲವು ದೇವತೆಗಳಿಗೆಲ್ಲ ಹೆಂಗೆ ಅಂತ ಹೇಳಿದ್ರೆ, ಯಾವುದನ್ನ ಒಂದು ದೇವತೆಗಳನ್ನ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಅದೇ ಹೂವು ಬೇಕು, ಪರ್ಟಿಕ್ಯುಲರ್ ಆಗಿ ಅದೇ ದಕ್ಷಿಣೆ ಬೇಕು, ಎಲ್ಲವನ್ನು ಅದನ್ನೇ ಕೊಟ್ಟಾಗ ಮಾತ್ರನೇ ಅವರು ಸಂತೃಪ್ತರಾಗಿ ನಮ್ಗೆ ಏನು ಬೇಕೋ ಅಷ್ಟನ್ನೇ ಮಾತ್ರನೇ ಕೊಡೋದು. ಆ ಕೊಡಬೇಕಾದ್ರೂ ಕೂಡ ಅದು ಅವ್ರ ಹತ್ರ ಇರಬೇಕು, ಇದ್ದರೆ ಮಾತ್ರ ಕೊಡೋದು. ಇಲ್ಲ ಅಂತ ಹೇಳಿದ್ರೆ ಕೊಡೋದೇ ಇಲ್ಲ, ನಮಗೆ ರಿಜೆಕ್ಟು. ಆದರೆ ಕೃಷ್ಣನನ್ನು ಪೂಜೆ ಮಾಡಿದರೆ, ಕೃಷ್ಣ ನೋಡ್ತಾನೆ, ಹೌದು ಕರೆಕ್ಟು, ನಾನು ಇವನಿಗೆ, ಕೃಷ್ಣನ ಹತ್ರ ಎಲ್ಲ ಇದೆ, ಯಾವುದಿಲ್ಲ, ಎಲ್ಲ ಇದೆ, ಹೌದು ಇವನಿಗೆ ಆರಾಧನೆ ಮಾಡ್ತಾನೆ, ನಾನು ಕೊಡಬೇಕೀಗ. ಅವನು ಕೊಡೋಕ್ಕೆ ಮುಂದೆ ಬತ್ತು ಅಂತ ಹೇಳಿದರೆ, ಲಕ್ಷ್ಮೀದೇವಿ ಹೆಂಗೆ ನಾವು ನೋಡ್ಬೋದು, ಯಾವ ರೀತಿ ಸುಧಾಮ ಮುಷ್ಟಿ ಅವಲಕ್ಕಿನ ದ್ವಾರಕಕ್ಕೆ ತಗೊಂಡೋಗ್ತಾನೆ, ಕೃಷ್ಣನಿಗೆ ಸಮರ್ಪಣವ, ಅಳಿಲು ಸೇವೆ. ಕೃಷ್ಣ ಏನು ಮಾಡ್ತಾನೆ, ಮೊದಲನೇದಾಗಿ ಭಕ್ತ ಬರ್ತಾ ಇದ್ದಾನೆ ಅಂತ ಹೇಳಿದಕ್ಕೆ ಅವನಿಗೆ ತೃಪ್ತಿಯಾಗೋಗುತ್ತೆ. ಇಲ್ಲೂ ಅಷ್ಟೇ, ನಾವೇನೋ ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ಮನೆಯಿಂದ ನಾಗರಬಾವಿ ಕೃಷ್ಣನನ್ನು ನೋಡೋಕ್ಕೆ ನಾನು ಹೋಗಬೇಕು ಅಂತ ರಾತ್ರಿ ಹೇಳ್ಬಿಟ್ಟು ನಾವು ಮಲ್ಕೊಳ್ತು ಅಂತ ಅಂದರೆ ಕೃಷ್ಣನಿಗೆ ಅಲ್ಲೇ ಸಂತೋಷ ಆಗೋಗಿರತ್ತೆ. ಇಲ್ಲಿರೋ ಕೃಷ್ಣ ಕನಸಲ್ಲಿ ಬಂದರೂ ಬರ್ಬೋದು, ಬರದೇ ಇದ್ದರೆ ಇಲ್ಲೇ ಕಾಯ್ತಾ ಇರ್ಬೋದು, ಬರಲಿ ಆಯಿತು ನಾನು ನೋಡೋಕೆ ಬರ್ತಾ ಇದ್ದಾರೆ ಅಂತ. ಮಧ್ಯೆ ಆಗ ಹೋಗೋಗಳಿಗೆ ನಾವೇ ಕಾರಣ, ಅವನ ಕಾರಣ ಇರೋದಿಲ್ಲ, ಅವನು ಕಾಯ್ತಾನೆ. ಬೇಕಾದರೆ ಇಲ್ಲಿ ಬಂದ ಮೇಲೆ ಭಗವಂತನಿಗೆ ನಾವು ಕೇಳ್ಕೊತೀವಿ, ಹಿಂಗಿದೆಯಪ್ಪ, ಹಿಂಗಿದೆ ಕುಟುಂಬ, ನಾನು ನಿನ್ನ ಕೃಷ್ಣ ಪ್ರಜ್ಞೆಗೆ ಬಂದಾಯಿತು, ನಮ್ಮ ಮನೆಯವರು ಬಂದಿಲ್ಲ, ನಮ್ಮ ಮಕ್ಕಳು ಬಂದಿಲ್ಲ, ಅವರು ಹಿಂಗಾನ ಮಾಡಿ ನೀನು ಕೃಷ್ಣ ಪ್ರಜ್ಞೆಗೆ ಕರ್ಕೊಂಬಿಡು. ಅವ್ರಿಗೂ ಕೃಷ್ಣ ಪ್ರಜ್ಞೆ ಕರ್ಕೊಳ್ಳೋದಕ್ಕೆ ಆ ಕುಟುಂಬದ ಜೊತೆಗೆ ನಾವು ಸಹಕರಿಸಿದ್ದೀವಾ ಇಲ್ವಾ ಪ್ರಶ್ನೆ, ಕ್ವಶನ್ ಮಾರ್ಕ್. ಎರಡನೇದು, ಕೃಷ್ಣ ಯಾವಾಗ ನಾವು ಅಪ್ಲಿಕೇಶನ್ ಹಾಕ್ತೀವಿ, ಈ ಥರ ಬೇಕು, ಇದು ಬೇಕು, ಇದು ಬೇಕು ಅಂತ ಕೇಳಿದಾಗ ಯಾವ ರೀತಿ ಭಗವಂತ ಅವಲಕ್ಕಿಯನ್ನು ಸ್ವೀಕಾರ ಮಾಡಿ ತಿಂದು ಎಲ್ಲವನ್ನು ಕೊಡಲಿಕ್ಕೆ ಮುಂದೆ ಬರ್ತಾ ಇದ್ನೋ, ಅಲ್ಲಿ ಸುಧಾಮ ಏನು ಕೇಳೋದಿಲ್ಲ, ಅವಲಕ್ಕಿಯನ್ನು ಕೊಡ್ತಾನೆ ಬೇಕು ಅಂತ. ಇಲ್ಲಿ ನಾವೇನು ಕೊಡಲ್ಲ, ನಾವು ಕೇಳೋದನ್ನೇ ಕೊಡೋದು ಅಷ್ಟೇ, ವ್ಯತ್ಯಾಸ ಅಷ್ಟೇ. ಅಲ್ಲಿ ನಾವು ಇಲ್ಲೇನು ಕೇಳ್ತೀವಿ ಅದೇ ಅವಲಕ್ಕಿ. ಅಲ್ಲಿ ಹೆಂಗೆ 2 ಪಾಯಿಂಟ್ ಆದಮೇಲೆ ಲಕ್ಷ್ಮಿ ಬಂದು ತಡಿತಾಳೋ, ಇಲ್ಲೂ ಕೂಡ ಲಕ್ಷ್ಮಿ ಬಂದು ತಡಿತಾಳೆ. ನಿಲ್ಲಿ, ಯಾಕೆ, ಏನಾಯಿತು? ಇದಕ್ಕೆ ಪ್ರಾರಬ್ಧದ ದೇವತೆಗಳಿದ್ದಾರೆ, ಅವರಿಗೂ ನೀನು ಕೆಲಸ ಕೊಟ್ಟಿದ್ಯಾ, ಅವ್ರದ್ದಾದ ಮೇಲೆ ನೀನು ಕೊಡಿಯುವಂತೆ ಸುಮ್ಮನೆ ಇರು. ಆದರೆ ಅದಕ್ಕೂ ಮೀರಿರತಕ್ಕಂಥ ಒಬ್ಬರಿದ್ದಾರೆ. ಅವ್ರು ಯಾರು ಅಂತ ಹೇಳಿದ್ರೆ, ಒಂದು ತಂದೆ, ಇನ್ನೊಂದು ತಾತ. ಇಲ್ಲಿ ನಮಗೆಲ್ಲ ತಂದೆ ಯಾರು?
ನಮ್ಮ ಪೂಜ್ಯ ಈಗಿನ ಗುರುಗಳು ಏನಿದ್ದಾರೆ, ದೀಕ್ಷಾ ಕೊಡುವಂಥ ಗುರುಗಳಿದ್ದಾರೆ, ಯಾರಿದ್ದಾರೆ ಅವರು ತಂದೆ. ಎರಡನೇದು ತಾತ ಯಾರು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ದೇವಸ್ಥಾನದಲ್ಲೂ ಕೂತು ನಮ್ಮ ಆಗು ಹೋಗುಗಳಿಗೆ ಸ್ಪಂದಿಸ್ತಾ ಇರೋರು, ನೋಡ್ತಾ ಇರೋರು, ನಮ್ಮ ಆಟಗಳನ್ನು ನೋಡ್ತಾ ಇರೋರು ಕೂತ್ಕೊಂಡು. ಗುರುಗಳು ಒಂದೊಂದು ಸರಿ ಹೊರಗಡೆ ಇರ್ತಾರೆ, ತಾತ ಮಾತ್ರ ಯಾವಾಗಲೂ ಮೊಮ್ಮಕ್ಕಳ ಜೊತೆನೇ ಇರ್ತಾನೆ. ನಾವು ಅತಿಯಾಗಿ ಚಾಕ್ಲೇಟ್ ಬೇಕು ಅಂತ ಹೇಳಿದ್ರೆ ತಾತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಸರಿ ಕೊಡಿಸ್ತಾನೆ, 2 ಸರಿ ಕೊಡ್ತಾನೆ, 3ನೇ ಸರಿ ಏನು ಮಾಡ್ತಾನೆ ತಾತ ಅಂತ ಹೇಳಿದ್ರೆ, ಮನೇಲಿರೋ ತಾತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬಾಯಿಂದ ಬೈಗಳನ್ನು ಬೈತಾನೆ. ಈ ತಾತ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀನು ಚಾಕ್ಲೇಟ್ ತಿಂದು ನಿನ್ನ ಹಲ್ಲನ್ನು ಡಾಕ್ಟ್ರ್ ಹತ್ರ ಕೀಳ್ಸೋಕ್ಕಿಂತ ಮುಂಚೆ ನಾನೇ ಮುರಿದಾಕ್ತೀನಿ. ಅಲ್ಲಿ ಡಾಕ್ಟ್ರ್ ಹತ್ರ ಹೋದರೆ ತಾತನೇ ದುಡ್ಡು ಕೊಡಬೇಕು, ಅದ್ರ ಬದಲು ನಾನೇ ಮುರಿದಾಕಿದ್ರೆ ಇದು ಕರುಣೆನೋ ಇಲ್ಲ ಶಿಕ್ಷೆನೋ? ಪ್ರಭುಪಾದ ಕೊಡ್ತಾ ಇರೋದು ಕರುಣೆನೋ ಶಿಕ್ಷೆನೋ? ಅದರಿಂದನೇ ಆ ಚಾಕ್ಲೇಟ್ ತಿಂದರೆ ಏನಾಗುತ್ತೆ ಏನಾಗಲ್ಲ ಅನ್ನೋದು ತಾತ ಯಾವಾಗ ಗ್ರಂಥದಲ್ಲಿ ಅರಿವನ್ನು ಮಾಡಿಕೊಟ್ಟಿದ್ದಾರೋ ಆ ಅರಿವನ್ನು ನಾವು ಯಾವಾಗ ತಿಳ್ಕೊತೀವಿ, ತಾತ ಅಲ್ಲನ್ನು ಮುರಿಯಲ್ಲ. ಈ ತಾತನಿಗೆ ಮತ್ತು ತಂದೆಗೆ ಯಾವ ದೇವತೆಗಳಿಗೂ ಗೋಜು ಇಲ್ಲ, ಯಾವ ಲಕ್ಷ್ಮೀ ಗೋಜು ಇಲ್ಲ, ಯಾವ ಕೃಷ್ಣನ ಗೋಜುನೂ ಇಲ್ಲ. ಇವರೇನಾದರೂ ಹೂ ಅಂತ ಹೇಳಿದರೆ ಅಲ್ಲಿ ಬರೀ ಕೃಷ್ಣ ಮಾತ್ರ ಬರೋದಿಲ್ಲ, ಕೃಷ್ಣನ ಜೊತೆಗೆ ರಾಧಾರಾಣಿ ನಿನ್ಕಿಂತ ಮುಂಚೆ ನಾನೇ ಕೊಡ್ತೀನಿ ಅಂತ ಅವಳು ಬರ್ತಾಳೆ, ತಡೆಯೋದು ಯಾರು ಮತ್ತೆ? ಇದು ಶ್ರೀಲ ಪ್ರಭುಪಾದರ ವಿಶೇಷವಾಗಿರ್ತಕ್ಕಂಥ ದೊಡ್ಡ ಕೊಡುಗೆ. ಈ ಕೊಡುಗೆ ಬೇರೆ ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇದೆ? ಯಾರು ಕೊಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇದನ್ನು ಅರಿತೇನೆ ಶ್ರೀಲ ಪ್ರಭುಪಾದರು ಏಕಾದಶಿ ವ್ರತ ಇರ್ಬೋದು, ಉತ್ಸವ ಇರ್ಬೋದು, ಎಲ್ಲವನ್ನು ನೋಡಿ ಎಲ್ಲವನ್ನು ಈ ರೀತಿಯಲ್ಲಿ ಮಾಡಿ, ಈ ರೀತಿಯಲ್ಲಿ ಅನುಭವಿಸಿ, ಈ ರೀತಿಯಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡು ಭಗವಂತನನ್ನು ಪಡೀರಿ, ಭಗವಂತನ ಹತ್ರಕ್ಕೆ ನೀವು ಬನ್ನಿ ಅಂತ ಪ್ರಭುಪಾದರು ಇಲ್ಲಿ ಕೂತು ಅವ್ರೇನು ಮಾಡ್ತಾ ಇದ್ದಾರೆ, ಅವ್ರು ಹೋಗ್ತಾ ಇಲ್ಲ, ನಾವು ಹೋಗ್ತಾ ಇದ್ದೀವಿ. ಅವರು ನಮ್ಮನ್ನು ಕಳಿಸ್ಕೊಟ್ಟು ಬಾಕಿಯವರಿಗೋಸ್ಕರ ಅವರು ಇಲ್ಲಿ ಕಾಯ್ತಾ ಕೂತಿದ್ದಾರೆ. ಅದು ಅವ್ರ ಕರುಣೆನೋ ಇಲ್ಲ ಬೇರೆ ಇನ್ನೇನಾದ್ರೂ, ಅದು ಅವ್ರ ವಿಶೇಷವಾದ ಕರುಣೆ. ಅದಕ್ಕೆ ಅವ್ರು ಹೇಳಿದರು, ಪ್ರತಿ ವರ್ಷ ಆವಿರ್ಭಾವ ದಿನ ನನ್ನನ್ನು ಸ್ಮರಿಸಿ. ಅಲ್ಲಿ ಏನು ಈ ವ್ಯಾಸಾಸನದ ಮೇಲೆ ಕೂತ್ಕೊಂಡು ನಾವು ಉಪದೇಶ ಕೊಡ್ತೀವಿ, ಅವನ ಮುಖಾಂತರವಾಗಿ ನಾವು ನಿಮಗೆ ಅನುಗ್ರಹ ಸಂದೇಶವನ್ನು ಕೊಡ್ತೀವಿ ಅಂತ ಅವರು ಅಂತರ್ಮುಖಿಯಾಗಿ ಶ್ರೀಲ ಪ್ರಭುಪಾದ ಸ್ವಯಂ ಆಗಿ ಅವರು ಕೂತೆ ಈ ಉಪದೇಶವನ್ನು ನಿಮಗೆಲ್ಲರಿಗೂ ಕೊಡ್ತಾ ಇದ್ದಾರೆ. ಅದರಿಂದನೇ ಅವರ ಒಂದು ಸಾರಥ್ಯದಲ್ಲಿ ನೀವು ಯಾವಾಗ ಹರೇ ಕೃಷ್ಣ ಮಹಾಮಂತ್ರವನ್ನು ಎಲ್ಲ ಹೇಳಿದ್ರೋ, ಯಾವ ರೀತಿ ಹೇಳಿದ್ರಿ? ಜೋರಾಗಿ. ಅವರು ಕೊಟ್ಟ ಮಂತ್ರ ಅಂತ ನಿಮ್ಮ ಹೃದಯದಲ್ಲಿಂದ ಯಾವಾಗ ಹೊರಗಡೆ ಬಂತೋ ಅದನ್ನು ಇಲ್ಲಿ ಕೂತು ನಾನು ಕೇಳಿ ಧನ್ಯನಾದೆ. ಇದು ಶ್ರೀಲ ಪ್ರಭುಪಾದರ ವಿಶೇಷವಾಗತಕ್ಕಂಥ ಕಾರುಣ್ಯ. ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ರು, ಯಾರು ಒಂದು ಮಾಲೆ ಜಪ ಮಾಡ್ತಾರೋ, ಬರೀ ಒಂದು ಮಾಲೆ 108 ಸಾರಿ ಯಾರು ಜಪ ಮಾಡ್ತಾರೋ ಅವರು ವೈಷ್ಣವರಾಗಿ ಹೋಗ್ತಾರೆ, ಬೇರೆ ಏನೂ ಬೇಕಾಗಿಲ್ಲ ಅಂತ ಶ್ರೀಲ ಪ್ರಭುಪಾದ ಹೇಳಿದರು. ಬೇರೆ ಮಠ, ಬೇರೆ ಸಂಸ್ಥಾನ, ಬೇರೆ ದೇವಸ್ಥಾನಗಳಲ್ಲಿ ನಾನೀಗ ಒಂದು ಮಾಲೆ ಜಪ ಮಾಡ್ತೀನಿ ಅಂತ ಹೇಳಿದ್ರೆ, ಅದು ನಮ್ಮ ಮನೇಲಿ ನಮ್ಮ ಮಗನೂ ಮಾಡ್ತಾನೆ ಹೋಗು ಅಂತಾರೆ. ಇಲ್ಲಿ
ಪ್ರಭುಪಾದರ ವಾಸಸ್ಥಾನ ಇರೋದ್ರಿಂದ ಅದಕ್ಕೆ ಸ್ಥಾನಮಾನನೇ ಬೇರೆ. ಇದು ಅವರ ವಿಶೇಷವಾದಂಥ ಕಾರುಣ್ಯ. ಬೇರೆ ಎಲ್ಲೂ ಯಾವ ದೇವಸ್ಥಾನಗಳಲ್ಲೂ ಕೂಡ ಕೃಷ್ಣ ಪ್ರಜ್ಞಾ ಸಂಘ ಬಿಟ್ಟರೆ ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಏನೇ ಜಪ ಮಾಡಿದ್ರು ಏನೇ ಇದು ಮಾಡಿದ್ರು ಕೂಡ ನಿಮ್ಮನ್ನು ಯಾರು ವೈಷ್ಣವಿ ಅಂತ ಯಾರು ಸ್ವೀಕಾರ ಮಾಡೋರೇ ಇಲ್ಲ. ಎಲ್ಲ ಅಲ್ಲೇನು ಮಾಡ್ತಾರೆ, ದೂರ ನಿಂತ, ಈ ಕಡೆ ಬಾ, ಅಲ್ಲಿ ಕಡೆ ಹೋಗಿ, ಇಲ್ಲಿ ಕಡೆ ಹೋಗು. ಇಲ್ಲಿ ಹಂಗೇ ಇಲ್ಲ, ಆ ಥರ ಇಲ್ಲವೇ ಇಲ್ಲ. ಪ್ರಭುಪಾದರು ತಾತ ಗುರುಗಳು ಏನು ಮಾಡ್ತಾಯಿದ್ದಾರೆ, ಎಲ್ಲ ನನ್ನ ಹತ್ರ ಬನ್ನಿ ಅಂತ ಕರೀತಾ ಇದ್ದಾರೆ. ನಾವೇನು ಮಾಡ್ತಾಯಿದ್ವಿ, ಆಮೇಲೆ ಬರ್ತೀವಿ ಇರಿ. ಅಲ್ಲಿ ಲಕ್ಷ್ಮೀದೇವಿ ನಿಲ್ಲಿಸ್ತಾ ಇದ್ದಾಳೆ, ಇಲ್ಲಿ ನಾವೇ ನಿಂತ್ಕೋತಾ ಇದ್ದೀವಿ. ಅದರಿಂದ ನಮಗೇನು ಮಾಡ್ತಾ ಇದ್ದಾರೆ, ಪ್ರಭುಪಾದರು ನಮಗೆ ದೂರ ಆಗ್ತಾ ಇದ್ದಾರೆ. ಇದರಿಂದ ದುಃಖ ಯಾರಿಗಾಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೇನು ಆಗ್ತಾ ಇಲ್ಲ, ನಿಮ್ಗೆ ವಾಸ್ತವಿಕವಾಗಿ ಆಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ವಾಸ್ತವಿಕವಾಗಿ ನಮ್ಮ ಸ್ವಭಾವನೇ ಹಂಗೆ ಇರೋದು. ಇದರಿಂದ ದುಃಖ ಯಾರಿಗಾಗ್ತಾ ಇರೋದು ಅಂತ ಹೇಳಿದ್ರೆ ಪ್ರಭುಪಾದ ಇದನ್ನು ನೋಡಿ, ಅಯ್ಯೋ ನನ್ನ ಮೊಮ್ಮಗ ಹಿಂಗೆ ಆಗೋದ್ನಲ್ಲ, ನನ್ನ ಮೊಮ್ಮಗ. ನೀವು ವಾಸ್ತವವಾಗಿ ನಿಮ್ಮ ಮೊಮ್ಮಗಂಗೆ ಏನೋ ಹೆಚ್ಚು ಕಮ್ಮಿ ನೀವು ಕೊರಗ್ತೀರೋ ಇಲ್ವೋ, ಅದೇ ಥರ ತಾತಗುರುಗಳು ಏನು ಮಾಡ್ತಾ ಇರ್ತಾರೆ, ಇಲ್ಲಿ ಕೊರಗ್ತಾ ಇರ್ತಾರೆ. ನನ್ನ ಮಗ ಹೋದ್ನಲ್ಲ, ನನ್ನ ಮಗ ಮಿಸ್ ಆಗೋದ್ನಲ್ಲ ಇವತ್ತು ಇಲ್ಲಿಂದ, ಇವ್ನಿಗೆ ಮತ್ತೆ ಹೆಂಗೆ ಕರ್ಕೊಂಬರೋದು, ಯಾವ ರೀತಿ ಇವನಿಗೆ ಕೃಷ್ಣನಲ್ಲಿ ಸಂಬಂಧವನ್ನು ಬೆಳೆಸೋದು ಅಂತ ಅವ್ರಿಗೂ ತಪ್ಪಿಸ್ತಾ ಇರ್ತಾರೆ. ಈ ದುಃಖ ಕೊಡಬಾರ್ದು ಅಂತ ಹೇಳಿದ್ರೆ ಅವರು ಬರೆದಿರ್ತಕ್ಕಂಥ ಗ್ರಂಥಗಳೇನಿದೆ, ಮೊಬೈಲನ್ನು ನಾವೇನು ಮೊಬೈಲಿಗೆ ಸಮಯವನ್ನು ಕೊಡ್ತೀವೋ 10 ನಿಮಿಷ ಇರ್ಬೋದು, 15 ನಿಮಿಷ ಇರ್ಬೋದು, ಅದನ್ನು ಬದಿಗಿಟ್ಟು ಪ್ರಭುಪಾದ ಬರೆದಿರ್ತಕ್ಕಂಥ ಗ್ರಂಥಗಳೇನಿದೆ ಅದನ್ನು ನಾವು ಯಾವಾಗ ಓಪನ್ ಮಾಡಿ ಅದನ್ನು 10 ನಿಮಿಷಗಳ ಕಾಲ ಅಥವಾ 5 ನಿಮಿಷಗಳ ಕಾಲ ನಾವು ಪಠಿಸ್ತೀವೋ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಇಲ್ಲ ಆ ಕಡೆ ಮಧ್ಯಕ್ಕೆ ಹಾಕಿದ್ರೆ ಜೋಡಿಸ್ಲಿಕ್ಕೆ ಕರೆಕ್ಟಾಗಿ ಆಗುತ್ತಲ್ಲ. ಓಕೆನಾ? ಇಲ್ಲಿ ನಾವು ಮಾಡೋ ಏನು, ಅದಕ್ಕೆ ಪ್ರಭುಪಾದರು ಗ್ರಂಥದಲ್ಲಿ, ಭಗವದ್ಗೀತಾ ಗ್ರಂಥದಲ್ಲಿ ನಮ್ಮ ಆಗುಹೋಗುಗಳನ್ನೆಲ್ಲ ಅಲ್ಲಿ ಬರೆದಿಟ್ಬಿಟ್ಟಿದ್ದಾರೆ. ಏನು ಸ್ವಭಾವ ಮತ್ತು ಪ್ರಭಾವ ಅಂತ. ನಾವು ನಮ್ಮ ಸ್ವಭಾವ ಏನಿರುತ್ತೆ ನಾವು ಹಾಗೆ ಆಡ್ತಾ ಇರ್ತೀವಿ. ಅದಕ್ಕೆ ಶೀಲ ಪ್ರಭುಪಾದರ ಗ್ರಂಥದಿಂದ ಏನು ಹೇಳುತ್ತೆ, ಸ್ವಭಾವವನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಜ್ಜನರ ಭಗವದ್ಭಕ್ತರ ಸಂಘವನ್ನು ಮಾಡಿ ಅದನ್ನು ನಾವು ಬದಲಿಸ್ಕೋಬೋದು ಅಂತ. ಭಗವದ್ಭಕ್ತರ ಸಂಘ ನಮ್ಮಲ್ಲಿ ಭಾಳ ಅಲ್ಪ, ಬೇರೆ ಸಂಘ ಅತಿ ಹೆಚ್ಚು. ಅದರಿಂದ ಇಲ್ಲಿ ನಾವಿವತ್ತು ಯಾರ ಸಂಘ ನಾವು ಯಥೇಚ್ಛಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ನಾವು ಹೊರಗಡೆ ಯಾರ ಸಂಘನೂ ಜಾಸ್ತಿ ಏನು ಮಾಡ್ತಾಯಿಲ್ಲ, ಯಾರ ಹತ್ರನೂ ಏನು ಮಾತಾಡ್ತಾ ಇಲ್ಲ ಜಾಸ್ತಿ. ನಾವು ಯಥೇಚ್ಛವಾಗಿ ನಮ್ಮ ಸಮಯವನ್ನು ಕೊಡ್ತಾ ಇರೋದು ಯಾರಿಗೆ ಅಂತ ಹೇಳಿದರೆ ನಮ್ಮ ಕೈಲಿರೋ ಮೊಬೈಲ್ಗೆ ಅಷ್ಟೇ. ಇದನ್ನು ಬಿಟ್ಟರೆ ಬೇರೆ ಯಾವುದಕ್ಕೂ ನಾವು ಕೊಡ್ತಾ ಇಲ್ಲ. ನೀವು ನೋಡ್ಬೋದು, ಕೃಷ್ಣ ಜನ್ಮಾಷ್ಟಮಿ ಬಂದಿದ ತಕ್ಷಣವೇ ನಾವು ನೋಡ್ತಾ ಇರ್ತೀವಿ, ಭಕ್ತರೇನೆ ಅಪ್ಪ ಕೃಷ್ಣ ಏನು ಆನಂದವಾಗಿ ಅಲಂಕಾರ ಮಾಡಿದ್ದಾರೆ, ಭಗವಂತ ನಾವು ನೋಡ್ತಾ ಇದ್ದೀವಿ. ಆನಂದವಾಗಿ ಅಲಂಕಾರ ಅತ್ಯದ್ಭುತ, ಆಕರ್ಷಣೀಯ. ಅದನ್ನು ಶ್ರೀಲ ಪ್ರಭುಪಾದ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನು ನೋಡು, ಆನಂದಿಸು, ಅನುಭವಿಸು, ನಿನ್ನ ಹೃದಯದಲ್ಲಿ ಕೂರಿಸ್ಕೋ. ನಾವು ತಾತನ ಹೇಳ್ತೀವಿ, ತಾತ ಇದು ತಪ್ಪು, ನಮಗೆ ಹೃದಯ ಇಲ್ಲ. ನಮ್ಮ ಹೃದಯ, ನಮ್ಮ ಕಣ್ಣು, ನಮ್ಮ ಮನಸ್ಸನ್ನು ಮೊಬೈಲಿಗೆ ಕೊಟ್ಟಿದ್ದೀವಿ. ನಾವೆಲ್ಲ ನೋಡ್ತಾ ಇರ್ಬೋದು, ಬಂದಿದ ತಕ್ಷಣ ಏನು ಮಾಡ್ತಿದ್ವಿ, ಏನು ಅಪ್ಪ ಅಲಂಕಾರ, ಏನು ಕತೆ ಅಂತೇನು ಮಾಡ್ತೀವಿ, ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡೋಕ್ಕೆ ಹೋಗ್ತೀವಿ. ಮೊದಲು ಶಾಸ್ತ್ರ ಹೇಳುತ್ತೆ, ಭಗವಂತನ ಶಕ್ತಿಯನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿಯಲಿಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ ಅಂತ ಶಾಸ್ತ್ರ ಹೇಳಿದ ಮೇಲೆ ಮುಗೀತು.
ಅದನ್ನು ಮೀರಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲ ಹಿಂಗಿತ್ತು ಹಂಗಿತ್ತು ಇಲ್ಲ ಹಿಂಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ವಿ ಏನು ಅಲಂಕಾರ. ನಮ್ಮ ಮನೇಲಿ ನಮ್ಮಮ್ಮ ಬರೋಕ್ಕಾಗಲಿಲ್ಲ, ಸೊ ಇದು ನೋಡಿದವ್ರು ತೋರಿಸ್ಬಿಡ್ತು ಅಂತ ಹೇಳಿದ್ರೆ ಸೊ ಅಲ್ಲಿ ನಮ್ಮಮ್ಮ ಫುಲ್ಲು ಖುಷಿಯಾಗಿ ಹೋಗ್ತಾರೆ. ಸೊ ಅಂತ ಅವಾಗ ಅದಕ್ಕೆ ನೆಕ್ಸ್ಟ್ ಟೈಮ್ ಏನೋ ನೀವೇನೋ ನಿಮ್ಮ ಅಮ್ಮನ ಕರೆದ್ರೆ ಬಾಮ್ಮ ದೇವಸ್ಥಾನಕ್ಕೆ ಅಂತ ಕರೆದ್ರೆ ಸುಮ್ಮನೆ ನಾನೇ ಯಾಕೆ ಮೈನೋ ಮಾಡಿಕೊಂಡು ಆಟೋಗೆ 50 ರೂಪಾಯಿ ಖರ್ಚು ಮಾಡಿಕೊಂಡು ಮೊಬೈಲ್ ಹೆಂಗೂ ಕೊಡಿಸಿದ್ದೀನಲ್ಲ ಹೊಡ್ಕೊಂಬ, ನಾನು ಇಲ್ಲೇ ನೋಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ. ಅವಾಗ ನೀವು ಹೇಳಬೇಕು, ನಿಮ್ಗೆ ಯಾಕೆ ಜ್ಞಾನ ಬಂದಿರಲ್ಲ ಅಂತ ಹೇಳಿದ್ರೆ ನಿಮ್ಮ ಜ್ಞಾನ ಮೊಬೈಲ್ನಲ್ಲೇ ಇರೋದ್ರಿಂದ ನಿಮಗೆ ಜ್ಞಾನ ಸ್ವಲ್ಪ ಕಮ್ಮಿ ಇರುತ್ತೆ. ಅದಕ್ಕೆ ತಾತ ಗುರುಗಳು ಅವಾಗ ಹೇಳ್ತಾ ಇರ್ತಾರೆ, ನಿನಗೆ ಜ್ಞಾನ ಬರಲಿ ಅಂತ ನಾನು ಇಷ್ಟೊಂದೆಲ್ಲ ಮಾಡ್ತಾಯಿದ್ದೀನಿ, ನಿನಗೆ ಜ್ಞಾನನೇ ಬರ್ತಾ ಇಲ್ವಾ ಅಂತ ಅವರು ಪರಿತಪಿಸ್ತಾ ಇರ್ತಾರೆ. ಅದಕ್ಕೆ ನೀವು ಹೇಳಬೇಕು, ಅಮ್ಮ ಇವತ್ತು ನಿನ್ನ ಮನೇಲಿ ಅಡುಗೆ ಮಾಡಬೇಡ. ಯಾಕೆ? ದೇವಸ್ಥಾನದಲ್ಲಿ ರಾಜ್ಭೋಗ್ ಮಾಡಿದ್ದಾರೆ 56 ಐಟಮು ಹಬ್ಬ. ಆ 56 ಐಟಮು ದೇವತೆ ಮಾಡ್ತಾರೆ. ಸರಿ ಮತ್ತು ನೈವೇದ್ಯ ಮಾಡ್ತಾರೆ. ಇದಾಗಿ ನನಗೆ ಆರ್ತಿ ಅಲ್ಲ. ಇದೊಂದು ಆದಮೇಲೆ ನಾನು ನನ್ನ ಕ್ಲಾಸನ್ನು ನಿಲ್ಲಿಸ್ತೇನೆ. ಯಾಕೆ ಅಂತೇಳಿ ಆಲ್ಮೋಸ್ಟು ಅರ್ಧ ಗಂಟೆ ಅಂತ ಹೇಳಿದರು, ಸುಮಾರು 1 ಅವರ್ ಆಗ್ತಾಯಿದೆ. ಸೊ ಅರ್ಧ ಗಂಟೆ ಯಥೇಚ್ಛವಾಗಿದ್ದಕ್ಕೆ ಎಲ್ಲರೂ ನಮ್ಮನ್ನು ಕ್ಷಮಿಸಬೇಕು. ಅದಕ್ಕೆ ನೀವು ನಿಮ್ಮ ಅಮ್ಮನಿಗೆ ಹೇಳ್ಬೋದು, 56 ಐಟಮು 108 ಐಟಮು ಎಷ್ಟೋ ಒಂದು ಐಟಮ್ ಮಾಡಿದ್ದಾರೆ. ನಾನು ಹೆಂಗೂ ಯಾವಾಗಲೂ ಕೃಷ್ಣನ ಫೋಟೋ ಹೊಡ್ಕೊಳ್ಳೋ ಅಭ್ಯಾಸ ನನಗಿದೆ. ಅಡುಗೆ ಆಗಿರೋದು ಅಲ್ಲೇ ಹೊಡ್ಕೊಂಬಂದ್ಬಿಡ್ತೀನಿ. ನೀನು ಮೊಬೈಲಲ್ಲೇ ತಿನ್ಬಿಡು, ಯಾಕೆ ಅಡುಗೆ ಮಾಡೋಕ್ಕೆ ಹೋಗ್ತೀಯಾ? ಸೊ ನೀನು ನನಗೆ ಹೇಳ್ತಾ ಇದ್ದೆ ಆಟೋಗೆ ಹೋಗೋಕೆ ಯಾಕೆ ದುಡ್ಡು ಖರ್ಚು ವೇಸ್ಟು, ಮತ್ತು ಅದಕ್ಕೆ ಯಾಕೆ ದುಡ್ಡು ವೇಸ್ಟು, ನಮ್ಮ ಬಾಡಿ ನೋವು ಇದು ನೋವು ಅಂತ. ಸೊ ಅದಕ್ಕೆ ಅವ್ರಿಗೆ ಹೇಳ್ಬೋದು, ನೀನು ಇಲ್ಲ ಬಾಡಿ ನೋವು ಮಾಡ್ಕೋತೀಯಾ, ಆ ದಿನಸುಗಳಿಗೆ ಯಾಕೆ ದುಡ್ಡು ಖರ್ಚು ಮಾಡ್ತೀಯಾ, ಸೊ ನಾನು ಇಲ್ಲೇ ಹೊಡ್ಕೊಂಬಂದ್ಬಿಡ್ತೀನಿ, ಅದರಲ್ಲೇ ತಿನ್ಬಿಡು ಅಂತ. ಆವಾಗ ಅವ್ರಿಗೆ ಅರಿವು ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅರಿವೇ ಬರೋದಿಲ್ಲ, ನಿಮಗೂ ಅರಿವಾಗೋದಿಲ್ಲ, ಅವ್ರಿಗೂ ಅರಿವಾಗೋದಿಲ್ಲ. ಇದನ್ನು ತಾತ ನೋಡಿ ನೋಡಿ ದುಃಖ ಮಾಡ್ಕೊತಾ ಇರ್ತಾರೆ. ಈ ದುಃಖ ನಾವು ನಿಜವಾಗ್ಲೂ ಕೊಡಬಾರ್ದು ಅಂತ ಹೇಳಿದ್ರೆ ಪ್ರಭುಪಾದ ಏನು ಹೇಳಿದ್ದಾರೆ, ಕೃಷ್ಣ ಪ್ರಜ್ಞೆನ ಹೆಂಗೆ ಮುಂದಾಗಿ ವಹಿಸ್ಕೊಂಡು ನಡ್ಕೊಂಡು ಹೋಗಿದ್ದಾರೆ, ಆ ರೀತಿ ನಾವು ಯಾವಾಗ ನಡ್ಕೋತೀವಿ ಆವಾಗ ಪ್ರಭುಪಾದರಿಗೆ ಭಾಳ ಸಂತೋಷ ಆಗುತ್ತೆ. ಅವರು ಇನ್ನೂ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆ ಕೊಡುಗೆಗಳು ಇನ್ನೂ ಬೇರೆ ಭಕ್ತರೆಲ್ಲ ಇದ್ದಾರೆ, ಅವರೆಲ್ಲ ಅದನ್ನು ನಿಮ್ಮ ಮುಂದೆ ತಿಳಿಪಡಿಸ್ತಾರೆ. ಅದನ್ನೆಲ್ಲ ನೀವು ಕೇಳಿ ಆನಂದಿಸಿ ಕೃಷ್ಣನ ಮತ್ತು ಗುರುಗಳ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಸಮಯ ಕೊಟ್ಟಂಥ, ನಮಗೆ ಹೇಳಲಿಕ್ಕೆ ಸಮಯ ಕೊಟ್ಟಂಥ ಎಲ್ಲ ಈ ಒಂದು ಅಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಈ ಕ್ಲಾಸನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಹರೇ ಕೃಷ್ಣ.